ನಮಸ್ತೆ ವೀಕ್ಷಕರೇ. ನಮ್ಮ ಕಾಸರಗೋಡು ಸಹಿತ ಈ ತುಳುನಾಡಿನ ವ್ಯಾಪ್ತಿ, ಇಲ್ಲಿಯ ಆಡಳಿತ ವ್ಯವಸ್ಥೆ, ಇಲ್ಲಿಯ ಇತಿಹಾಸ, ಇಲ್ಲಿಯ ಪರಂಪರೆ ಎನ್ನುವಂಥದ್ದು ಅದು ಬಹಳಷ್ಟು ವಿಶೇಷವಾಗಿ, ಬಹಳಷ್ಟು ಪ್ರಾಚೀನವಾಗಿ ನಡೆದುಕೊಂಡು ಬಂದಂಥ ಒಂದು ಪರಂಪರೆ. ಇಂದಿನ ಹೊಸ ತಲೆಮಾರಿಗೆ ನಮ್ಮ ಇಲ್ಲಿಯ ನೈಜ ಇತಿಹಾಸ ಎನ್ನುವಂಥದ್ದು ಇವತ್ತು ಮರೆಯಾಗುತ್ತಿರುವಂತಹ ಹಂತದಲ್ಲಿ ಅದನ್ನು ನೆನಪಿಸುವಂಥ ಒಂದು ಕಾರ್ಯವನ್ನು ಸಮರಸ ಸುದ್ದಿ ಇವತ್ತು ಮಾಡಲಿಕ್ಕಿದೆ. ಇಂದು ನಾನು ಬಂದು ನಿಂತಿರುವಂಥದ್ದು ಬಾರಿಕಾಡು ಎನ್ನುವಂಥ ಒಂದು ಪ್ರದೇಶ. ಕಾಸರಗೋಡಿನ ವಿದ್ಯಾನಗರದಿಂದ 2 ಕಿಲೋಮೀಟರ್, 1.5-2 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಸ್ಥಳ ಅದು ಬಾರಿಕಾಡು ಎನ್ನುವಂಥ ಒಂದು ಹಳ್ಳಿ. ಈ ಬಾರಿಕಾಡಲ್ಲಿ ಮಹಾವಿಷ್ಣು ದೇವಸ್ಥಾನ ಎನ್ನುವಂಥದ್ದು ಬಹಳ ವಿಶೇಷವಾಗಿ ವೈಭವಯುತವಾಗಿ ಜನರನ್ನು ಆಕರ್ಷಿಸ್ತಾ ಇದೆ. ಆ ಕ್ಷೇತ್ರದ ಸಮೀಪದಲ್ಲಿ ಇರುವಂತಹ ಒಂದು ಒಬ್ಬರ ಮನೆ, ಅದು ಬಾರಿಕಾಡು ರತ್ನಕುಮಾರ್ ಕಾಮಡ ಅಂತೇಳಿ ಹೇಳುವಂಥ ಓರ್ವ ಮಹಾನ್ ವ್ಯಕ್ತಿಯದ್ದು. ಇವರು ನಮ್ಮ ಕುಂಬಳೆ ಸೀಮೆಯ ಮಧೂರು ಸಹಿತ ಇಲ್ಲಿಯ ಸೀಮಾ ದೇವಸ್ಥಾನಗಳ ಪವಿತ್ರ ಪಾಣಿಯಾಗಿ ಇಲ್ಲಿಯ ಸಾಮಾಜಿಕ, ಇಲ್ಲಿಯ ಸಾಂಸ್ಕೃತಿಕ, ಇಲ್ಲಿಯ ಧಾರ್ಮಿಕ ಕ್ಷೇತ್ರಗಳಲ್ಲಿ ಪರಂಪರಾಗತವಾಗಿ ಹಕ್ಕಿರುವಂಥ ಓರ್ವ ವ್ಯಕ್ತಿ. ಇಂದು ಈ ಕಾಸರಗೋಡಿನ ಇಲ್ಲಿಯ ಕುಂಬಳೆ ಸೀಮೆಯ ಈ ತುಳು ಚರಿತ್ರೆ, ಇಲ್ಲಿಯ ಕನ್ನಡ ತುಳು ಚರಿತ್ರೆಯ ಮರೆಯಾಗುತ್ತಿರುವಂತಹ ಒಂದು ಇತಿಹಾಸವನ್ನು ನೆನಪಿಸುವಂತಹ ಒಂದು ಕೆಲಸವನ್ನು ರತ್ನಕುಮಾರ್ ಕಾಮಡ ಅವರ ಮೂಲಕ ಮಾಡಲಿಕ್ಕಿದ್ದೇವೆ. ರತ್ನಕುಮಾರ್ ಕಾಮಡ ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸ್ವಾಗತಗಳು ರತ್ನಕುಮಾರ್ ಕಾಮಡ ಅವರೇ. ನೀವು ಶ್ರೀ ಕ್ಷೇತ್ರ ಮಧೂರು ಸಹಿತ ಕುಂಬಳೆ ಸೀಮೆಯ ಮಾಯಿಪಾಡಿ ಅರಮನೆಯ ಪವಿತ್ರ ಪಾಣಿಗಳು. ಏನು ಈ ಪವಿತ್ರ ಪಾಣಿಗಳು ಅಂದ್ರೆ ಏನು? ಪವಿತ್ರ ಪಾಣಿಗಳಂದ್ರೆ ಈ ಕ್ಷೇತ್ರಗಳಲ್ಲಿ ಉಸ್ತುವಾರಿ, ಅಂದ್ರೆ ರಾಜರ ಪರವಾಗಿ ಉಸ್ತುವಾರಿ ವಹಿಸುವುದು, ಮತ್ತೆ ಧಾರ್ಮಿಕ ಕ್ರಿಯೆಗಳಿಗೆ ಕೂತುಕೊಳ್ಳುವುದು. ರಾಜರು ಕೂತುಕೊಳ್ಳುವ ಅಂತ ಇಲ್ಲ, ಆ ಧಾರ್ಮಿಕ ಕ್ರಿಯೆಗಳಿಗೆ ಪವಿತ್ರ ಪಾಣಿಯಾಗಿ ಜವಾಬ್ದಾರಿಯನ್ನು, ಉಸ್ತುವಾರಿಯನ್ನು ವಹಿಸಿ ಧಾರ್ಮಿಕ ಕೂತ್ಕೊಳ್ಬೇಕು. ಹೋಮ ಹವನಗಳಿಗೆ ಕೂತ್ಕೊಳ್ಳುವುದು ನಾವು. ಯಾರು ರಾಜರು ಕೂತ್ಕೊಳ್ಳೋ ಹಾಗೆ ಇರಲಿಲ್ಲ ಆ ಕಾಲದಲ್ಲಿ. ಹಾಗೆ ಅದು ಪವಿತ್ರ ಪಾಣಿಗಳಂದ್ರೆ ಇದು. ಮತ್ತೆ ಉಸ್ತುವಾರಿ, ದೇವಸ್ಥಾನದ ಉಸ್ತುವಾರಿ. ರಾಜರು ಅದಕ್ಕೆ ಸಂಬಳ, ರಾಜರ ಜಾಗೆಗಳನ್ನು ಬಿಟ್ಟಿದ್ರೆ ಅಂತ ಉಂಬಳಿ ನೀಡಿದ್ರು. ಕೆಲವರಿಗೆ ಅರಮನೆಯಿಂದಲೇ ಸಂಬಳ ಕೊಡ್ತಿದ್ದಾರೆ, ಅದೆಲ್ಲ ಅರಮನೆಯಿಂದ ನಡೆತಿದ್ರು. ಅಲ್ಲಿ ಉಸ್ತುವಾರಿಯನ್ನು ಈ ಪವಿತ್ರ ಪಾಣಿಗಳು ಮಧೂರಿನದ್ದು ನಾವು ನೋಡ್ತಿದ್ದೆ. ಕುಂಬಳೆಯದ್ದು ಹಿರಿನರಾಯರು ನೋಡ್ತಿದ್ರು. ಹಿರಿನರಾಯರು ಕಿರ್ಲಿ ಅವರ ಕಾಲದವರೇ ಅವರು ನೋಡ್ತಿದ್ರು. ಈಗ ಅವರ ಮಕ್ಕಳ, ಅವರ ಪರಂಪರೆಯವರು ನೋಡ್ಕೊಳ್ತಾ ಇದ್ದಾರೆ. ಈಗ ಪವಿತ್ರ ಪಾಣಿ, ಈಗ ಎಕ್ಸಿಕ್ಯೂಟಿವ್ ಆಫೀಸರ್ ಬಂದ ಮೇಲೆ ಕೆಲಸ ಕಡಿಮೆ ಆಗಿದೆ. ಈಗ ಮಧುರಿಗೆ ಎಕ್ಸಿಕ್ಯೂಟಿವ್ ಆಫೀಸರ್ ಬಂದ ಮೇಲೆ ಆ ಕೆಲಸ, ನಿಮ್ಮ ಕೆಲಸ ಅನ್ನುವಂಥದ್ದು ಕಡಿಮೆ ಆಗಿದೆ. ಆದ್ರೂ ಆ ಒಂದು ಸಾಂಕೇತಿಕವಾಗಿ ನೀವು ಅಲ್ಲಿ ಇರ್ಬೇಕಾಗ್ತದೆ. ಸಾಂಕೇತಿಕ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಾವು ಸೇರ್ಬೇಕಾಗ್ತದೆ. ಈಗ ನಿಮ್ಮ ಪರಂಪರೆ ಎನ್ನುವಂಥದ್ದು ಸುಮಾರು ಎಷ್ಟು ವರ್ಷಗಳ ಹಿಂದಿನಿಂದ ನಿಮಗೆ, ನಿಮ್ಮ ಗಮನ? ನಮ್ಮ ಪರಂಪರೆ ಮಯೂರ ವರ್ಮ ನಮ್ಮನ್ನು ಗೋದಾವರಿ ತೀರದಿಂದ ತಂದು, ನಮಗೆ ಗೊತ್ತುಂಟು ತಂದು ಇತಿಹಾಸ. ಗೋದಾವರಿ ನಮ್ಮನ್ನು ಇಲ್ಲಿ ಕುಂಬಳೆ ಸೀಮೆಗೆ ತಂದು ಕೂತುಗೊಳಿಸಿದ. ಪಾಡಿ ಗ್ರಾಮದಲ್ಲಿ ನಮ್ಮನ್ನು ಪಾಡಿ ಗ್ರಾಮದಲ್ಲಿ ಕೂತುಗೊಳಿಸಿದ. ಎಡನೀರು ಸಮೀಪ ಪಾಡಿ, ಎಡನೀರು ಸಮೀಪದ ಪಾಡಿಯಲ್ಲಿ ನಮ್ಮನ್ನು, ಮೂಲ ಪಾಡಿ. ಅಲ್ಲಿಂದ ನಾವು ಒಂದು 800 ವರ್ಷಗಳ ಹಿಂದೆ ಬಾರಿಕಾಡಿಗೆ ಬಂದೆವು. ಬಾರಿಕಾಡಿಗೆ ಬಂದು ಇಲ್ಲಿ ಮಹಾವಿಷ್ಣು ಕ್ಷೇತ್ರವನ್ನು ಸ್ಥಾಪಿಸಿದೆವು. ಈ ಬಾರಿಕಾಡು ವರ್ಗದಲ್ಲಿ ತಾಂತ್ರಿಕ ವರ್ಗದವರು ಈ ಪ್ರದೇಶದಲ್ಲಿ ಇದ್ದದ್ದು. ತಾಂತ್ರಿಕ ವರ್ಗದವರು ಬಾರಿಕಾಡಿತಾಯ, ಆಲಂಪಾಡಿತಾಯ, ಮರ್ದಂಪಾಡಿತಾಯ, ಎರೆಪಾಡಿತಾಯ ಅಂತ 8 ಮನೆತನದವರು ಇಲ್ಲಿ ಇದ್ರು. ಈ ಪ್ರದೇಶದಲ್ಲೇ ಇದ್ರು. ಈಗ ಅವರ ಕ್ಷೇತ್ರಗಳು ಕೆಲವು ನಾಶ ಆಗಿದೆ. 1-2 ಕ್ಷೇತ್ರಗಳು ಈಗ ಇತ್ತು. ಅದು ಈಗ ಶಾಸ್ತ್ರವು ಬಾರಿಕಾಡಿತಾಯರದು. ಆಲಂಪಾಡಿ ಕ್ಷೇತ್ರ, ಆಲಂಪಾಡಿ ಪಟ್ಟೇರಿಗಳು ಅವರಿಗೆ. ಇವರೆಲ್ಲ ಮಧ್ವಾಚಾರ ಚರ್ಚೆಗಾಲದಲ್ಲಿ ಇಲ್ಲಿಂದ ನೀಲೇಶ್ವರಕ್ಕೆ ಹೋಗಿ, ಅದು ಒಂದು ಇದೆ ಅಲ್ಲ, ದ್ವೈತಕ್ಕೆ ಸಂಬಂಧಿಸಿ ಒಂದು ಚರ್ಚೆ ನಡೆಯಿತು. ಅದರ ಪರವಾಗಿ ಅವರು ಚರ್ಚೆ ನಡೆಸಿದ ಕಾವು ಭಟ್ರು ಇದರಲ್ಲಿ ಸೋತರು ಮಧ್ವಾಚಾರ್ಯರ ಹತ್ರ. ಹಾಗೆ ಜಯಸಿಂಹ ನೀವೆಲ್ಲ ಮಧ್ವ ಮತಕ್ಕೆ ಇದರಲ್ಲಿ ಚರ್ಚೆಗೆ ಭಾಗವಹಿಸಿದವರು, ಈ ತಂತ್ರಿ ವರ್ಗದವರು. ಅದು ನೀವೆಲ್ಲ ಇದಕ್ಕೆ
ಸೇರ್ಬೇಕು ಅಂತ ಹೇಳಿದ. ಅದಕ್ಕೆ ಅವರು ಒಪ್ಪಿಗೆ ನೀಡದೆ ಅವರೆಲ್ಲ ಇಲ್ಲಿಂದ ನೀಲೇಶ್ವರ ರಾಜನ ಆಶ್ರಯಕ್ಕೆ ಹೋಗಿ ಅಲ್ಲಿ ಕೂತರು. ನೀಲೇಶ್ವರ ರಾಜ ಅರಸುಗಳಿದ್ರು, ಅವರ ಆಶ್ರಯಕ್ಕೆ ಹೋಗಿ ಅಲ್ಲಿ ಜಾಗ ಎಲ್ಲ ಮಾಡಿದ್ರು. ಅಲ್ಲಿ ಅವರು ಇದ್ದರು. ಇದನ್ನೆಲ್ಲ ಬಿಟ್ಟು ಇಲ್ಲಿಂದ ಹೋದ್ರು. ಹಾಗೆ ಈ ಪ್ರದೇಶ ಕೆಲವು ಖಾಲಿ ಆಗಿತ್ತು ಇಲ್ಲಿ. ನಾವು ಹಾಗೆ ಪಾಡಿಯಿಂದ 800 ವರ್ಷಗಳ ಹಿಂದೆ ಇಲ್ಲಿ ಬಂದು ಇಲ್ಲಿ ಅಣ್ಣ ನಮ್ಮಂದಿರು ಬಂದು ತಮ್ಮ ಇಲ್ಲಿ ಬಾರಿ ಕಾಡಿಲ್ಲ. ಅಣ್ಣ ಪಟ್ಟೆ ಅಂತ ಹೇಳಿದಂತೆ ಇಲ್ಲಿಂದ ಒಂದು 1 ಕಿಲೋಮೀಟರ್ ದೂರ, 1.25 ಕಿಲೋಮೀಟರ್. ಆಗ ಜಾಗ ಎಲ್ಲ ನಮ್ಮ ಬ್ರಾಹ್ಮಣರಿಗೆ ದಾನ ಕೊಟ್ಟ ಜಾಗಗಳಿದೆಲ್ಲ ಕುಂಬಳಿ ಬಿಡುವಂಥದ್ದು. ಆ ಪಾಡಿ ಜಾಗೆಯನ್ನು ನಾವು ದೊಡ್ಡ ಮನೆ ಅಂತ ನಮ್ಮ ಅದು ಹೇಳ್ತೇನೆ ನಾನು. ಅಲ್ಲಿ ಬ್ರಾಹ್ಮಣ ಅಗ್ರಹಾರ ಅಂತ ಇತ್ತು ಎಲ್ಲಿ ಪಾಡಿಯಲ್ಲಿ. ಈಗ ಅದು ಎಂಬ್ರಾನ್ ಒಳಪ್ಪು ಅಂತ ಹೇಳ್ತಾರೆ. ಎಂಬ್ರಾನ್ ಒಳಪ್ಪು ಅಂತ ಹೇಳ್ತಾರೆ. ಅಲ್ಲಿ ದೊಡ್ಡ ಮನೆ ಅಂತ ಉಂಟು, ಈಗಲೂ ಆ ದೊಡ್ಡ ಮನೆ ಇದ್ದು. ಅಲ್ಲಿ ನಾವಿದ್ದ ಆ ಮನೆಯನ್ನು ಬಿಟ್ಟು ನಾವು ಈ ಕಡೆ ಬಂದದ್ದು. ಅದು ದೊಡ್ಡ ಮನೆ ಹಾಗೆ ಇತ್ತದು. ಜಾಗನ್ನೆಲ್ಲ ನಾವು ಮಾಯಿಪಾಡಿ ಅರಮನೆಯವರಿಗೆ ನಾವು ಬಿಟ್ಟೆವು. ಅಲ್ಲಿಂದ ನಾವು ಈಚೆ ಬರುವಾಗ ಮತ್ತೆ ಅದಕ್ಕೆ ಇಲ್ಲ ದೇವಸ್ಥಾನದ ಉಸ್ತುವಾರಿ ನಮ್ಮ ಹತ್ರ ಇತ್ತು, ಪಾಡಿ ದೇವಸ್ಥಾನ. ಆಗ ಅದನ್ನೆಲ್ಲ ಬಿಟ್ಟು ನಾವು ಈಚೆ ಬರುವಾಗ ಆ ವಿಷ್ಣು ದೇವರನ್ನು ನಾವು ಆವಾಹನೆ ಮಾಡಿ ವಿಷ್ಣು ಮೂರ್ತಿ ಆಗಿ ಇಲ್ಲಿ ಪ್ರತಿಷ್ಠಾಪಿಸಿದ 800 ವರ್ಷ ಹಿಂದೆ. ಮತ್ತೆ ಪಡಿಪುರೆ ಅಲ್ಲಿದೆ. ಪಡಿಪುರೆಯನ್ನು ಇಲ್ಲೇ ಮಾಡಿದ. ಈ ಪಡಿಪುರೆ ಅಂದ್ರೆ ಏನು? ಪಡಿಪುರೆ ಅಂತ ಹೇಳಿದ್ರೆ ಜಯಸಿಂಹ ರಾಜ ಅಲ್ಲಿ ನಮ್ಮ ಅಲ್ಲಿಗೆ ದೂರು ಬರಬಾರದು ಯಾವುದು. ಈ ಮೇಲ್ಮಟ್ಟಕ್ಕೆ ಯಾವುದು ದೂರು ಬಾರದೆ ಕೆಳಮಟ್ಟದಲ್ಲೇ ಪರಿಹಾರ ಇಲ್ಲೇ ಪರಿಹಾರ ಮಾಡಿ ನೀವು ಅದನ್ನು ನಿಶ್ಚಯ ಮಾಡಿ ಆ ಕಾಲದಲ್ಲಿ ಪ್ರಮಾಣ ಸತ್ಯ ಪ್ರಮಾಣ ಮಾಡುದು. ಇಲ್ಲಿ ದೈವಗಳುಂಟು. ಅಲ್ಲಿ ದೇವಸ್ಥಾನದಲ್ಲಿ ಸ್ನಾನ ಮಾಡಿ ಈ ಪಡಿಪುರೆ ಇದು ಒಂದು ಕಟ್ಟೆ ಇತ್ತು ಸುರಿಗೆ, ಈಗ ಕಲ್ಲಾಗಿದೆ. ಅಲ್ಲಿ ನಿಂತು ಪ್ರಮಾಣ ಮಾಡಬೇಕು, ಸತ್ಯ ಪ್ರಮಾಣ ಮಾಡಿ ದೇವರ ಎದುರು ಸತ್ಯ ಪ್ರಮಾಣ ಮಾಡಬೇಕು. ಮಾಡಿ ಅದು ಇಲ್ಲ ತೆಂಕು ಭಾಗದಲ್ಲಿ ಒಂದು ಕಲ್ಲಿತ್ತು ಮೊದಲು. ಅದು ತೆಂಕು ಭಾಗದಲ್ಲಿ ಅವ ಹೋಗ್ಬೇಕು ಅಂತ ಹೋದ ಮೇಲೆ ಏನಾದ್ರೂ ಅವನಿಗೆ ಅವಗಾಹನೆ ಸಿಗ್ತದೆ. ಅವನಿಗೆ ತಪ್ಪು ಹೇಳಿದ್ರೆ ಅವಘಡ ಆಗ್ತದೆ. ಸರಿ ಹೇಳಿದ್ರೆ ತೊಂದರೆ. ಸರಿಯಾದ ಪ್ರಮಾಣ ಬರುದಿಲ್ಲ ಯಾರು. ಹೆಚ್ಚಿನ ತಪ್ಪಿದ್ದೇ ಒಪ್ಪುದಿಲ್ಲ. ಆಗ ಪ್ರಮಾಣ ಮಾಡಿಸ ನಮ್ದು ಭದ್ರಗಾಳಿ ನೀನು ನೋಡ್ಕೊ ಅಂತ ಹೇಳಿ ನಾವು ನಮಗೆ ಉಪಾಸನ ಮೂರ್ತಿ ಭದ್ರಗಾಳಿಯನ್ನು ನಾವು ನೀನು ನೋಡ್ಕೊ ಅಂತ ಹೇಳಿ ಸತ್ಯವನ್ನು ನೀನು ನೋಡ್ಕೊ ಅಂತ ಹೇಳಿ ಅವರಿಗೆ ಬಿಡುದು. ಆಗ ಅದು ಹಾಗೆ ಹೋಗ್ತಿತ್ತು. ನಮ್ಮ ಸೀಮೆಯಲ್ಲಿ ಎಷ್ಟು ಪಡಿಪುರೆಗಳಿದೆ ಸಾಧಾರಣ? ಸೀಮೆಯಲ್ಲಿ 4 ಪಡಿಪುರೆ. ಪಾಡಿ, ಕೂಡಲು, ಮೊಗರಾಳು, ಮಿತ್ತನಾಡು ಅಂತೇಳಿ 4 ಪಡಿಪುರೆ. ಪಾಡಿ ಅಂದ್ರೆ ನಮ್ದು ಆ ಪಾಡಿಯನ್ನು ನಾವು ಈಗ ಬಾರಿ ಕಾಡಿಗೆ ಬಂದು ಪಾಡಿಯಲ್ಲಿ ಇತ್ತು ಮೊದಲು. ಅಲ್ಲಿಂದ ಬಂದು ಇಲ್ಲಿ ಅದನ್ನು ಸ್ಥಾಪನೆ ಮಾಡಿದೆವು. ಪಡಿಪುರೆ ಕೊಡುಗೋಳಿ ಈಗ ಉಂಟು. ಆ ಪಾಡಿ ದೊಡ್ಡ ಮನೆಯನ್ನು ಮಾಯಿಪಾಡಿ ಅರಸರು ಒಂದು ಬಂಟು ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಈಗ ಆ ಸಮುದಾಯ ದೊಡ್ಡ ಮನೆಯಲ್ಲೇ ಇದ್ದಾರೆ. ಅದು ಮನೆ ಖಾಲಿ ಇತ್ತು. ಆಗ ಅವರು ಅರಮನೆಗೆ ಬಂದ್ರಂತ ನಮಗೆ ಏನಾದ್ರು ವಾಸಸ್ಥಾನ ಕೊಡ್ಬೇಕು. ಆಗ ಮನೆ ಖಾಲಿ ಇತ್ತು ಆ ಕಾಲದಲ್ಲಿ. ಹಾಗೆ ಅವರು ಅದನ್ನು ಕೊಟ್ಟು ಜಾಗನ್ನೆಲ್ಲ ಮಾಯಿಪಾಡಿಗೆ ಇತ್ತು. ಪಾಡಿ ಜಾಗ ಎಲ್ಲ ಮಾಯಿಪಾಡಿ ಅರಮನೆ. 4 ಪಡಿಪುರೆಗಳು. ಒಂದು ಪಾಡಿ, ಇನ್ನೊಂದು ಕೂಡಲು ಅಂದ್ರೆ ಕೂಡ್ಲು ಗ್ರಾಮ. ಮೊಗರಾಲ್ ಅಂದ್ರೆ ಮೊಗರಾಲ್ ಗ್ರಾಮದಲ್ಲಿ. ಮೊಗರಾಲ್ ಗ್ರಾಮ ಗೊತ್ತುಂಟು. ಮಿತ್ತನಾಡು ಅಂತ ಹೇಳಿ ಉಬ್ಬರಂಗಣ, ಕುಣಕುಳಾಯರ ಅದೆಲ್ಲ ಇರುದು. ಇದರಲ್ಲಿ ತೀರ್ಮಾನಗಳು. ಇದು ಕೆಳಗಿನ ಕೋರ್ಟು. ಮೇಲಿನ ಕೋರ್ಟು ಇಲ್ಲಿ ಉಂಟು. ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನ ವರ್ಕಾಡಿ. ಅಲ್ಲಿ 16 ಕಂಬ ಉಂಟು. 16 ಕಂಬ ಮಂಟಪದಲ್ಲಿ. ಈ 16 ಕಂಬದಲ್ಲಿ ಕುಂಬಳೆ ಸೀಮೆ 8 ಮನೆತನ, ಮತ್ತೆ ಮಂಜೇಶ್ವರ ಮಾಗಣೆ ಅಂತ ಅದರಲ್ಲಿ 8 ಮನೆತನದವರು ಕೂತು ತೀರ್ಮಾನ ಮಾಡುದು. ಸುಪ್ರೀಂ ಕೋರ್ಟ್ ಅದು. ಇದು ಕೋರ್ಟ್ಗಳು. ಜಯಸಿಂಹನ ಕಾಲದಲ್ಲಿ ಇದೆಲ್ಲ ಒಂದು ಒಳ್ಳೆ ಆಡಳಿತ, ಒಳ್ಳೆ ವ್ಯವಸ್ಥೆಯಲ್ಲಿ ಜಯಸಿಂಹ ಮಧ್ವಾಚಾರ 1000 ವರ್ಷ ಆಯ್ತು ಅದಕ್ಕೆ. ಆ ಒಂದು ಒಳ್ಳೆ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಇತ್ತು. ಈಗ ಈ ಪಡಿಪುರೆಗಳೆಲ್ಲ ಬಹುಶಃ ಅವನತಿಯ ಸ್ಥಿತಿಯಲ್ಲಿ ಇವತ್ತು ಇದೆ ಅಲ್ವಾ? ಎಲ್ಲ ಅವನ ಸ್ಥಿತಿಯಲ್ಲಿ ಇದೆ. ಇದನ್ನು ಸರಿ ಮಾಡಬೇಕಂತ ಪ್ರಶ್ನೆ ಇರಲ್ಲ. ಖಂಡಿತ ಇದೇ ರೀತಿಯಲ್ಲಿ ನೀವು ಇದನ್ನು ಮಾಡಬೇಕು. ಹಾಗೆ ಇದನ್ನು ಮಾಡ್ಬೇಕಂದ್ರೆ 10 ಲಕ್ಷ ರೂಪಾಯಿ ಬೇಕಾಗುತ್ತೆ. ಅದು ಮಾಡಬೇಕು. ಅದೇನಾದ್ರೂ ನೋಡ್ಬೇಕು. ಇಲ್ಲಿ ನ್ಯಾಯ ತೀರ್ಮಾನ ನಿಮ್ಮ ಈ ಪಾಡಿಯಲ್ಲಿ ಅಂದ್ರೆ ಈ ಇಲ್ಲಿ ಆದಂತ ನ್ಯಾಯ ತೀರ್ಮಾನದ ದಾಖಲೆಗಳು ಅಂತದೇನಾದ್ರೂ ನಿಮ್ಮ ದಾಖಲೆಗಳಿದ್ದು ನಾಡು ಬ್ರಿಟಿಷ್ ಗವರ್ಮೆಂಟ್ ಬರುವ ಮೊದಲು, ಅದರ ನಂತರ ಇದೆ ಇಲ್ಲ. ಬ್ರಿಟಿಷ್ ಗವರ್ಮೆಂಟ್ ಬಂದ ಮೇಲೆ ಈ ಕೋರ್ಟ್ಗಳು ಬಂತು. ಕೋರ್ಟ್ಗಳು ಬಂತು. ಅದ ನಂತರ ಇದಿಲ್ಲ. ಆ ಕಾಲದವರೆಗೆ ಇಲ್ಲಿ ಇದೆಲ್ಲ ನಡೆಯುತ್ತಿದ್ದಂತ ವಿಷಯ. ಅದು 1700 ಚಿಲ್ಲರೆಲ್ಲ ಅವರು ಬಂದಿದ್ದಾರಲ್ಲ, ಈಸ್ಟ್ ಇಂಡಿಯಾ ಕಂಪನಿ ಎಲ್ಲ.
ಆದ ಕಾರಣ ದಾಖಲೆಗಳು ದಾಖಲೆಗಳು ಹಾಗೇನೆ ಇರಲಿಲ್ಲ. ಇರ್ಲಿಕ್ಕೆ ಇದು ನಮ್ಮ ಹಿರಿಯರು ಹೇಳಿದ್ದು, ಮತ್ತೆ ಎಲ್ಲರಿಗೂ ಗೊತ್ತುಂಟು ಇದು ವಿಷಯ. ಸಾಧಾರಣ ಹಿಂದೆ ನಮ್ಮ 8 ಮನೆ ತಂದವರಿಗೆಲ್ಲ ಈ ವಿಷಯಗಳು ಗೊತ್ತುಂಟು. ಒಂದು ಮನೆಗೆ ಒಂದು ಪಡಿಪರಿಗೆ 2 ಮನೆತನದವರು, ಹಾಗೆ 4 ಪಡಿಪರೆ 8 ಮನೆತನದವರು. ನಮಗೆ ಕಕ್ಕಿಲ್ಲ ಕುಟುಂಬದವರು ಈ ಪಡಿಪರಿಗೆ ತೀರ್ಮಾನ ಮಾಡಲಿಕ್ಕೆ ಒಂದು ಬಿಟ್ಟು 2 ಜಡ್ಜ್ಮೆಂಟ್, 2 ಸಿಟ್ಟಿಂಗ್, 2 ಪೀಠ, ದ್ವಿಸದಸ್ಯ ಪೀಠ, ದ್ವಿಸದಸ್ಯ ಪೀಠ. ನಾವೀಗ ಏಕಸದಸ್ಯ ಪೀಠ ಅಲ್ಲ, ಏಕಪೀಠ ಅಲ್ಲ, 2 ಇಬ್ಬರು ಪೀಠ. ಆ ಮೂಲಕ ತೀರ್ಮಾನ ಮಾಡುದು, ಪ್ರಮಾಣ ಮೂಲಕ ತೀರ್ಮಾನ. ಸತ್ಯ ರಾಜ್ಯ ಪಂಚಾಯತ್ ಹೋಯ್ತು, ಅಲ್ಲಿ ಮತ್ತೆ ಏನಿಲ್ಲ, ಅವರು ಒಪ್ಪಿಕೊಂಡ್ರೆ ಕಾಂಪ್ರಮೈಸ್ ಆದ್ರೆ ತೊಂದರೆ ಇಲ್ಲ, ಕಾಂಪ್ರಮೈಸ್ ಆದಕ್ಕೆ ಪ್ರಮಾಣ ಮಾಡಿಸಿ ಬಿಡುವಂತ ಪದ್ಧತಿ ಶುರುವಿನ ಇತ್ತು. ಈಗ ಈ 4 ದೇವಾಲಯಗಳು, 4 ಪಡಿಪ್ರೆಗಳು, ಮತ್ತೆ 4 ಭೂತಸ್ಥಾನ. 4 ಭೂತಸ್ಥಾನ ಅದ್ಯಾವುದಲ್ಲ ಅಂತ ಹೇಳ್ಬೋದು? ಭೂತಸ್ಥಾನ ಬೆದರಡ್ಕ, ಅಂಬಿಲಡ್ಕ, ಪುತ್ತಿಗೆ, ಮತ್ತೊಂದು ಗೊತ್ತುಂಟು, ಅದು ನೆನಪಾಗ್ತಾ ಇಲ್ಲ ಅಂತ. 4 ಭೂತ ಸ್ಥಾನಗಳು, 4 ಭೂತ ಮೇನ್ ಪ್ರಧಾನ 4 ಭೂತ ಸ್ಥಾನಗಳು. ಇದು ರಾಜರಾಜ ಪೈಕ 4 ಬೆದರಡ್ಕ, ಅಂಬಿಲಡ್ಕ, ಪುತ್ತಿಗೆ, ಪೈಕ 4 ದೇವಸ್ಥಾನಗಳು. ಉಪದೇವಸ್ಥಾನಗಳ ಅಲ್ಲ, ದೇವಸ್ಥಾನಗಳು 4 ಉಪದೇವಸ್ಥಾನಗಳು. 4 ಉಪದೇವಸ್ಥಾನಗಳು ಅದ್ಯಾವುದು? ಪಾಡಿ, ಕುದುರೆಪಾಡಿ, ಮಾಹಿಪಾಡಿ, ನಾರಂಪಾಡಿ. ಈ ನಾರಂಪಾಡಿ ಕ್ಷೇತ್ರ ಅನ್ನುವಂಥದ್ದು ಉಪದೇವಸ್ಥಾನ ಅಲ್ಲ? ಮಾಹಿಪಾಡಿ ಉಪದೇವಸ್ಥಾನ ಅಂತ ನಾವು ಹೇಳುದು. ಅದು ದೇವಸ್ಥಾನ ಹೇಳಿಕ್ಕೆ ಆಗುದಿಲ್ಲ, ದೇವಸ್ಥಾನ ಎಲ್ಲ ಒಂದೇ ರೀತಿ ಅಲ್ಲ. ಆದ್ರೆ ಪ್ರಧಾನ 4 ಉಪ 4 ನಾವು ಹೇಳಿಕೊಳ್ಳುವಂತ. ಇದು ಪ್ರಾಚೀನವಾದಂತಹ ಪರಂಪರೆಯಲ್ಲಿ ಮಾಹಿಪಾಡಿಯ ಆಡಳಿತ. 8 ದೇವಸ್ಥಾನಗಳು ಮಾಹಿಪಾಡಿ ಆಡಳಿತ ಬರುವಂತ. ಈ ಮಾಹಿಪಾಡಿ ಅರಸರ ವ್ಯಾಪ್ತಿ ಅನ್ನುವಂತಹದ್ದು ಎಲ್ಲಿಯವರೆಗಿತ್ತು? ವ್ಯಾಪ್ತಿ ಜಯಸಿಂಹನ ಕಾಲದಲ್ಲಿ ಉಳ್ಳಾಲದಿಂದ ಕೊಡಗಿನವರೆಗೆ. ಕೊಡಗಿನವರೆಗೆ ಅವನ ವ್ಯಾಪ್ತಿ. ಇವ ಜಯಿಸಿದ ಜಯಸಿಂಹನೇ ಆ ಕಾಲದಲ್ಲಿ ಅರಮನೆಗೆ ನಾವು ಪ್ರಧಾನ ಅಂದರೆ ನಮಗೆ ಭದ್ರಗಾಳಿ ಉಪಾಸನೆ. ಅವನ ಖಡ್ಗದಲ್ಲಿ ಭದ್ರಗಾಳಿಯನ್ನು ಆವಹಿಸಿಕೊಟ್ಟದ್ದು. ನೀವು ಕೊಟ್ಟದ್ದು ನಿಮ್ಮ ಪರಂಪರೆಯವರು? ನಮ್ಮ ಪರಂಪರೆಯವರು ಆವಹಿಸಿಕೊಟ್ಟು ಅದರಲ್ಲಿ ಗೆದ್ದು ಬಂದು ಇಲ್ಲಿಂದ ನೇತ್ರಾವತಿಯಿಂದ ಕೊಡಗಿನವರೆಗೆ, ಕೊಡಗು ಆಚೆ ತಟ್ಟಲಿಲ್ಲ, ಕೊಡಗಿಗೆ ಬಂದು ಮಧೂರಿನಲ್ಲಿ ಒಂದು ವೀರಗಲ್ಲಿದೆ, ಅದನ್ನು ಸ್ಥಾಪಿಸಿ ಜಾತ್ರೆ ಎಲ್ಲ ಮಾಡಿಸಿದಲ್ಲಿ. ಯಾರು ಮಧುರ ದೇವಸ್ಥಾನ ಜಾತ್ರೆ ಎಲ್ಲ ಮಾಡಿಸಿ ವೀರಗಲ್ಲನ್ನು ಜಯಿಸಿದ ನೆನಪಿಗೆ. ಅದಲ್ಲಿ ಈಶಾನ್ಯ ಮೂಲದಲ್ಲಿ ಈಗಲೂ ಉಂಟು. ಅದು ಜಯಸಿಂಹನ ಕಥೆ. ಜಯಸಿಂಹನ ಆನಂತರದ ಕುಂಬಳಿ ಅರಸರು ಬರ್ತಾ ಇದ್ರು. ಜಯಸಿಂಹ ಬೇರೆ ಬೇರೆ ಹೆಸರು. ಈ ನೇತ್ರಾವತಿಯಿಂದ ಮಡಿಕೇರಿವರೆಗೆ ಅಂತ ಹೇಳಿ, ಮಡಿಕೇರಿಯವರೆಗೆ ಒಂದು ಸಂಪಾಜೆ, ಅವನ ಗಡಿ, ಕೊಡಗಿನ ಗಡಿ ಉಂಟಲ್ಲ ಅಲ್ಲಿ, ಸಂಪಾಜೆವರೆಗೆ ಇರ್ಬೋದು. ಅದಕ್ಕೆ ತೊಡಿಕಾನದವರೆಗೆ ಹೋಗಿದ್ದಾನೆ ಕಾಣ್ತಾನೆ. ತೊಡಿಕಾನ ಅಂತ ಉಂಟಲ್ಲ, ತೊಡಿಕಾನ ಇದೆ ಸುಳ್ಯದಲ್ಲಿ, ಅಲ್ಲಿವರೆಗೆ ಇದೆ, ಅಲ್ಲಿವರೆಗೆ ವ್ಯಾಪ್ತಿ ಇತ್ತು. ಈ ತುಳುನಾಡಲ್ಲದೆ, ಈ ತುಳುನಾಡಿನ ಇಷ್ಟಲ್ಲದೆ ಮತ್ತೆ ಮಲಯಾಳ ನಾಡು ಅಂತೇಳಿ ಒಂದು ಈ ಚಂದ್ರಗಿರಿಯಿಂದ ಆಚೆ ನೀಲೇಶ್ವರ ರಾಜನ ಆಡಳಿತ. ನೀಲೇಶ್ವರ ರಾಜ ಅಲ್ಲಿ ಮತ್ತೆ ಅದರಿಂದ ಆಚೆ ಕೋಲತರಿ ಹೀಗೆಲ್ಲ ಉಂಟು. ಅಲ್ಲಿ 32 ಗ್ರಾಮಗಳು ಉಂಟು. ಅದೇ ಯಾವುದಂತ ನನಗೆ ಗೊತ್ತಿಲ್ಲ. ಇಲ್ಲಿ 32, ಅಲ್ಲಿ ತುಳುವಿನಲ್ಲಿ 32. ಚಂದ್ರಗಿರಿಯಿಂದ ಧಾರಣ ಕಲ್ಯಾಣಪುರದವರೆಗೆ ಅದು ಗ್ರಾಮ ಪದ್ಧತಿಯಲ್ಲಿ ಗ್ರಾಮಗಳ ಉಲ್ಲೇಖ ಎಲ್ಲ ಉಂಟು. ಅಲ್ಲಿ ನಮ್ಮವರವರು ಯಾವುದು ಅಧಿಕಾರಗಳು, ಕ್ಷೇತ್ರವನ್ನು ನಡೆಸುವಂಥದ್ದು, ಮತ್ತೆ ಗ್ರಾಮಣಿಗಳು, ಹೀಗೆಲ್ಲ ಅದರಲ್ಲಿ ಉಲ್ಲೇಖ ಉಂಟು. ಆ ಕಾಲದಲ್ಲಿ ನಮ್ಮವರ ಇದು ಗ್ರಾಮ ಪದ್ಧತಿಯಲ್ಲಿ ಉಂಟು. ಗ್ರಾಮ ಪದ್ಧತಿ ಬೇರೆ ಬೇರೆ ವರ್ಷಣಗಳುಂಟು, ತುಂಬಾ ವರ್ಷಣಗಳುಂಟು. ಬಹುಶಃ ವಿವೇಕರೈಗಳು ಜರ್ಮನಿಯಿಂದ ತಂದ ಒಂದು ಪ್ರತಿ ಉಂಟು. ವಿವೇಕರೈಗಳು ಯೂನಿವರ್ಸಿಟಿ, ಮಂಗಳೂರು ಯೂನಿವರ್ಸಿಟಿ ಪ್ರೊಫೆಸರ್ ಅವರು ತಂದ ಪುಸ್ತಕದಲ್ಲಿ ಇದರ ಉಲ್ಲೇಖ ಜಾಸ್ತಿ ಉಂಟು. ಬಾಕಿ ತುಂಬಾ ವರ್ಷಗಳು ಉಂಟು. ಕೆಲವರ ಮನೆಯಲ್ಲಿ ತಂತ್ರಿಗಳ ಮನೆಗಳಲ್ಲಿ ಇರ್ತದೆ ಅದು. ನಮ್ಮಲ್ಲಿದ್ದ ಇದು ಬಾಸಲ್ ಮಿಷನ್ ಅವರು ಕೊಂಡೋಗಿದ್ದಾರೆ ಅಂತ ಇಲ್ಲಿ ಒಬ್ರು ಕುಂಜೂರಾರು ಅಂತ ಇದ್ದಾರೆ. ಇಲ್ಲಿಂದ ತಕೊಂಡು ಹೋಗಿದ್ದಾರೆ, ಇಲ್ಲಿಂದ ಸಹ ತಕೊಂಡು ಹೋಗಿದ್ದಾರೆ. ಅದು ಯಾವ್ದಂತ
ಇತಿಹಾಸದ ಈ ಹಳೆಯ ಗ್ರಂಥಗಳನ್ನೆಲ್ಲ ಬಾಸಲ್ ಮಿಷನ್ ಅವರು ಇಲ್ಲಿಗೆ ನಾವು ಕೊಟ್ಟದಲ್ಲ, ಇಲ್ಲಿಗೆ ಬಂದು ನಮ್ಮ ಇಲ್ಲಿ ಸರಿಯಾಗಿ ಯಾರು ಇರಲಿಲ್ಲ ಆ ಕಾಲದಲ್ಲಿ. ಕುಂಜರಾಯರ್ ಅಂತ ಪರಿಹಾರ ಕುಂಜರ ಅವರು ಇದೆಲ್ಲ ನಿಮಗೆ ಯಾಕೆ ಸುಮ್ಮನೆ ಇದೆಲ್ಲ ಅಂತ ಹೇಳಿ ಇದನ್ನು ಅವರು ಆಗ ತಕೊಳ್ಳಿ ಮಾಯ್ಪಾಡಿಂದಲೂ ಹಾಕಿ ಸ್ವಲ್ಪ ತಕೊಳ್ಳಿ ಅಂತ. ಆಗ ಇದೆಲ್ಲ ಅದಕ್ಕೆ ವ್ಯವಸ್ಥೆ ಇರಲಿಲ್ಲ, ಮಹತ್ವ ಗೊತ್ತಿರಲಿಲ್ಲ. ಹಾಗೆ ಇದನ್ನು ಕೊಂಡೋಗಿ ಇಲ್ಲಿ ಕಾഞ്ഞങ്ങാട് ಇಲ್ಲಿ ಉದುಮದ ಹತ್ರ ಇಲ್ಲಿ ಭಾಷಾ ಮಿಷನ್ ಅವರು ಇದ್ರು ಆಗ, ಅವರಿಗೆ ಇದನ್ನೆಲ್ಲ ಕೊಟ್ರು. ಅವರು ವಿಕ್ರಯ ಮಾಡಿರ್ಬಹುದು, ಅದು ನಮಗೆ ಗೊತ್ತಿಲ್ಲ ಅಂತ. ಅದನ್ನು ಅವರು ಸಂರಕ್ಷಿಸಿದ್ದಾರೆ. ಅವರು ಸಂರಕ್ಷಿಸಿ ಜರ್ಮನಿಯಲ್ಲಿ ಇಟ್ಟಿದ್ದಾರೆ. ಜರ್ಮನಿಯಲ್ಲಿ ಈಗಲೂ ಕೂಡ ಅಲ್ಲಿ ಲೈಬ್ರರಿಯಲ್ಲಿ ಇನ್ನೂ ಕೂಡ ಅದು ಇದೆ. ಕೆಲವು ಇದಲ್ಲದೆ ಕೆಲವು ತುಂಬಾ ನಮ್ಮಲ್ಲೇ ಇರ್ತಿದ್ರೆ ಅದೆಲ್ಲ ನಾಶ ಆಗ್ತಿತ್ತೋ ಏನೋ, ನಮ್ಮಲ್ಲಿ ನಾಶ ಆಗ್ತದೆ ಗೊತ್ತಿಲ್ಲ ಅಲ್ಲ. ಅವರು ಸಂರಕ್ಷಿಸಿ ಇಟ್ಟಿದ್ದಾರೆ. ಈಗ ವೇದ ಗ್ರಂಥಗಳು ತುಂಬಾ ಗ್ರಂಥಗಳು ಉಂಟಲ್ಲ, ಅದನ್ನೆಲ್ಲ ಅವರು ಸಂರಕ್ಷಿಸಿ ಇಟ್ಟಿದ್ದಾರೆ. ಈಗ ನೋಡ್ಬೇಕಿದ್ರೆ ನಮಗೆ ಜರ್ಮನಿಗೆ ಹೋಗುವ ಸ್ಥಿತಿ ಬಂದಿದೆ ಈಗ. ಮಧೂರು ಕ್ಷೇತ್ರದ ಒಂದು ಬ್ರಹ್ಮಕಲಶದ ಸಿದ್ಧತೆ ಬಾರಿ ಜೋರಾಗಿ ಆಗ್ತಾ ಇದೆ. ದೊಡ್ಡ ಮಟ್ಟದ ಒಂದು ವ್ಯವಸ್ಥೆಯ ಮೂಲಕ ಸೀಮೆಯ ಪ್ರಧಾನ ದೇವಸ್ಥಾನಗಳಲ್ಲಿ ಒಂದಾದಂತ ಮಧೂರಿನ ಆ ಒಂದು ವೈಭವೋಪೇತವಾದಂತ ಬ್ರಹ್ಮಕಲಶ ನಡಿಲಿಕ್ಕಿದೆ. ಈಗ ಈ ಕ್ಷೇತ್ರದ ಈ ಬ್ರಹ್ಮಕಲಶ ಸಂಬಂಧಿಸಿ, ಈ ಮಧೂರು ಕ್ಷೇತ್ರದ ಆ ಒಂದು ಬ್ರಹ್ಮಕಲಶಕ್ಕೆ ಸಂಬಂಧಿಸಿ ಈಗ ನೀವು ಪವಿತ್ರ ಪ್ರಾಣಿಗಳಾಗಿ ಅಲ್ಲಿಯ ವ್ಯವಸ್ಥೆಗಳೆಲ್ಲ ಹೇಗೆ ಇದೆ ಅಂತೇಳಿ ಒಂದಷ್ಟು ಹೇಳ್ಬೋದು ಮಾಹಿತಿ? ಹಾಗೆ ಎಲ್ಲದಕ್ಕೂ ನಮ್ಮನ್ನು ಕರೆದು ವಿಚಾರಿಸ್ತಾ ಇದ್ದಾರೆ ಕಮಿಟಿಯವರು. ನಾವು ನಮ್ಮಿಂದ ಆಗುವ ನಿರ್ದೇಶನಗಳನ್ನು ನಾವು ಅವರಿಗೆ ಕೊಡ್ತಾ ಇದ್ದೇವೆ, ಹೇಗೆ ಹೀಗೆ ಅಂತ ಹೇಳಿ. ನೀವು ನೋಡಿದ ಹಾಗೆ ಅಲ್ಲಿಯ ವ್ಯವಸ್ಥೆಗಳೆಲ್ಲ ಹೇಗೆ ನಡಿಬಹುದು, ಹೇಗಿದೆ? ಈಗ ವ್ಯವಸ್ಥೆಗಳು ಜೋರಾಗಿ ಉಂಟು, ಒಳ್ಳೆ ಚಂದದಲ್ಲಿ ನಡೆಯುವುದು ನಮ್ಮ ಇದು. ಅದೊಂದು ಜೀರ್ಣೋದ್ಧಾರ ಸಮಿತಿ ಉಂಟು, ಕ್ರಮಗೊಳಿಸುವ ಸಮಿತಿ ಮಾಡಿದ್ದಾರೆ. ಅದು ಇಡೀ ಸೀಮೆಯಲ್ಲಿ ಅಂಥದ್ದು ಸಣ್ಣ ಸಣ್ಣ ಕಮಿಟಿಗಳನ್ನು, ಪ್ರಾದೇಶಿಕ ಸಮಿತಿಗಳನ್ನೆಲ್ಲ ಕಡೆಯಲ್ಲಿ ಮಾಡಿದ್ದಾರೆ. ಈ ಕುಂಬಳೆ ಸೀಮೆ ಮಾತ್ರ ಅಲ್ಲ, ಮಂಗಳೂರು, ಪುತ್ತೂರು, ದಕ್ಷಿಣ ಕನ್ನಡ, ಉಡುಪಿ, ಕಣ್ಣೂರು ಎಲ್ಲ ಕಡೆ ಎಲ್ಲ ಸಬ್ ಕಮಿಟಿಗಳನ್ನು ಮಾಡಿ ಅದು ಉತ್ತಮವಾಗಿ ನಡೆಯುವುದು. ಬಹಳ ಜನ, ಅವರು 5 ಲಕ್ಷ ಜನ ಸೇರುವ ಏರ್ಪಾಡಿನಲ್ಲಿ ಕಮಿಟಿಯವರು ನಿರೀಕ್ಷಿಸುತ್ತಿದ್ದಾರೆ. ಈಗ ವ್ಯವಸ್ಥೆ ಎಲ್ಲ ಆಗ್ತಾ ಉಂಟು ಈಗ ಇದರ ಮಧ್ಯೆ ನಾನು ಇನ್ನೊಂದು ಕೇಳುವಂತಹದ್ದು, ಈಗ ಈ ಕಾಸರಗೋಡಿನ ಈ ತುಳುನಾಡಲ್ಲಿ, ಕನ್ನಡ ಮತ್ತು ತುಳುನಾಡು, ಇಲ್ಲಿ ಈ ಕುಂಬಳೆ ಅರಸರಲ್ಲದೆ ಅದರ ಮಧ್ಯೆ, ಅದರ ನಂತರ ಅಥವಾ ಅದರ ಮೊದಲು ಒಂದಷ್ಟು ಬೇರೆ ವಂಶಗಳು ಕೂಡ ಆಡಳಿತ ನಡೆಸಿದೆ. ಈಗ ಬಲ್ಲಾಳ ಅರಸರು ಇರ್ಬೋದು, ಮಾಯಿಲ್ ಅರಸರು ಇರ್ಬೋದು. ಇದಕ್ಕೆ ಸಂಬಂಧಿಸಿ ನಿಮಗೆ ಏನ್ ಮಾಹಿತಿ ಎಲ್ಲ ಏನಿದೆ? ಕುಂಬಳೆ ಸೀಮೆಯಲ್ಲಿ ಮಾಯಿಲ ಕೋಟೆ ಅಂತ ಉಂಟು ಅಲ್ಲಿ. ಹೌದು, ಮಾಯಿಲ ಅವರು ಇದು ಎಂತದ್ದು ಸಣ್ಣ ಇದಕ್ಕೆ ಅಂತ ಹೇಳ್ತಾರೆ, ಯಾವುದು ಗ್ರಾಮ ಅಲ್ಲಲ್ಲ, ಅವರು ಇವರ ರಾಜರ ಅಂಡರು ಇಲ್ಲಿ ಮೊಗೇರ ಅರಸ ಅಂತ, ಇಲ್ಲಿ ಮೊಗೇರ ಅರಸ ಅದು ಇಲ್ಲಿದ್ದ. ಮೊಗೇರ ಅಂದ್ರೆ ನಮ್ಮ ಮಂಜೇಶ್ವರ ಮೊಗೇರ ಅರಸ ಅಂತಿದ್ದ. ಅವ ಸ್ವಲ್ಪ ಆಡಳಿತ ಎಲ್ಲ ಮಾಡಿದ್ದಾನೆ. ಕೊಡ್ಲ ಮೊಗೇರು ಅಂತ, ಹಾಗೆ ಕೊಡ್ಲ ಮೊಗರು ಅದು ಇಲ್ಲಿ ಮೊಗರು ಅಂದ್ರೆ ಇವರೆಲ್ಲ ಇದ್ದಾರೆ, ಪದಕಣ್ಣರೆಲ್ಲ. ಅವರು ಆ ಗೂಡು ಪದಕಣ್ಣಾರ ಅಂತ ಇದ್ದಾರೆ ಅಲ್ಲಿ, ಅವ ಇದ್ದದ್ದು ಗೂಡು ಪದಕಣ್ಣಾರ ಅಂತ ಇದ್ದಾರೆ. ಅದು ಗೂಡು ಅಲ್ಲಿ ಪೈವಳಿಕೆ ಅಲ್ಲ, ಅದು ಸಾಧಾರಣ ಮಂಜೇಶ್ವರದಿಂದ ಸ್ವಲ್ಪ ಒಳಗೆ ಗೂಡು ಗೊತ್ತಾಯ್ತು. ಗೂಡು ಅಲ್ಲಿ ಮೊಗೇರ ಅರಸು. ಇಲ್ಲಿ ಮಾಯಿಲಂಗ್ ಕೋಟೆ ಅಂತ ಮಧುರ್ನ ಹತ್ರ ಅವ ಸಣ್ಣ ಪಾಳೆಗಾರ ಅಂತ ಹೇಳ್ತಾರೆ, ಪಾಳೆಗಾರ. ಹಾಗೆ ಪಾಳೆಗಾರರಾಗಿ ಕೆಲವರು ಇದ್ರು. ಮತ್ತೆ ಬಳ್ಳಾಳ ಅರಸುಗಳು ಕೆಲವರು ಇದ್ರು. ಇಲ್ಲಿ ಪ್ರಧಾನವಾಗಿ ಅವರು ಆಡಳಿತ ಎಲ್ಲ ಅಷ್ಟೇ, ಅವರು ಈ ಮಾಯಿಪಾಡಿಯ ಸಂಬಂಧ ಇತ್ತು ಅವರಿಗೆ, ಮಾಯಿಪಾಡಿಯ ಸಂಬಂಧ, ಕೊಡ್ಡಿಮ ಬಳ್ಳಾಳರು. ಮತ್ತೆ ಅಲ್ಲೆಲ್ಲ ಕೆಲವು ಬಳ್ಳಾಳರಿಗೆಲ್ಲ ನಾಶ ಆದ್ರೆ, ಈಗ ಮಂಜೇಶ್ ಇಲ್ಲಿದ್ದಾರೆ, ಬೆಳ್ಳೂರು ನಾಚೆ ಇದ್ದಾರೆ ಕೆಲವು ವರ್ಗ. ಹಾಗೆ ಇಲ್ಲಿ ಮಧುರ್ನ ಹತ್ರ ಸಹ ಬಳ್ಳಾಳರು ಇದ್ರು ಅಂತ ಒಂದು ಐತಿಹ್ಯ ಉಂಟು. ಚಿಪ್ಪಾರ್ ಇದೆ, ಪೈವಳಿಕೆ ಚಿಪ್ಪಾರ್, ಅಲ್ಲೆಲ್ಲ ಬಳ್ಳಾರಿಗೆ ಆಡಳಿತ ಇದ್ರು ಅವರು. ಇಲ್ಲಿ ಕುಂಬಳೆ ಸೀಮೆ ಮಾತ್ರ ಈ ಜಯಸಿಂಹ, ಈ ಕುಂಬಳೆ ಅರಸರ ಆ ದಿನದಲ್ಲೇ ಇತ್ತು. ಕುಂಬಳೆ ಅರಸರು ಬಳ್ಳಾಳರಲ್ಲ, ಅದು ಮಯೂರ ವರ್ಮನ ವಂಶಜರು, ಸುಶೀಲಾ ದೇವಿಯಿಂದ ಆದ ಸಂತತಿ.
ಅವರು ಈಚೆ ಬರುವಾಗ ಏನು ಅವರಿಗೆ ಅನಾರೋಗ್ಯಕ್ಕಾಗಿ ಅವರಿಗೆ ಔಷಧಿ ಮಾಡಿದ ಬ್ರಾಹ್ಮಣನಿಗೆ ಕೊಟ್ಟು ಅದೊಂದು ಜಾಗ ಎಲ್ಲ ಕೊಟ್ಟು ಉಂಬಳಿ ಕೊಟ್ಟು ಅದರಲ್ಲಿ ಹುಟ್ಟಿದ ಸಂತಾನ ಮಯೂರವರ್ಮನ ಸಂತಾನ. ಈ ಕುಂಬಳೆ ಅರಸರು ಅಂತ ಹೇಳುವಾಗ ನಾವು ಮತ್ತೆ ಕುಂಬಳೆ ಅಲ್ಲಿಗೆ ಬರ್ತಾ ಇದ್ದೇವೆ. ಈ ಕುಂಬಳೆ ಅರಸರು ಅಂತ ಹೇಳುವಾಗ ಕುಂಬಳೆ ಅರಸರು ಮಾಯಿಪ್ಪಾಡಿಯಲ್ಲಿ ಹೇಗೆ ಅನ್ನುವಂತ ಪ್ರಶ್ನೆ ಬರ್ತದೆ. ಅಲ್ಲಿ ಇಕ್ಕೇರಿ ನಾಯಕರು ಅಟ್ಯಾಕ್ ಮಾಡಿದ್ರು. ಅವರು ಶಿವಪ್ಪ ನಾಯಕ ಬಂದು ಅಟ್ಯಾಕ್ ಮಾಡಿದ. ಹಾಗೆ ಅವರಿಗೆ ಅಲ್ಲಿ ನಿಲ್ಲಿಕ್ಕೆ ಆಗಲಿಲ್ಲ, ಅಲ್ಲಿ ಕುಂಬಳೆಯಲ್ಲಿ. ಹಾಗೆ ಅಲ್ಲಿ ಅವರು ಇದನ್ನೆಲ್ಲ ಬಿಟ್ಟು ಮಾಯಿಪ್ಪಾಡಿಯಲ್ಲಿ ಬಂದು ನೆಲೆಸಿದ್ರು. ಅದು ಎನ್ನುವಂತ ಕತೆ. ಈ ಮಾಯಿಪ್ಪಾಡಿ ಮತ್ತೆ ಇವರೆಲ್ಲ ಅಟ್ಯಾಕ್ ಮಾಡಿದ್ರು. ಹೈದರಾಲಿ ಅಟ್ಯಾಕ್ ಮಾಡಿದ್ದಾನೆ, ಟಿಪ್ಪು ಅಟ್ಯಾಕ್ ಮಾಡಿದ್ದಾನೆ. ಟಿಪ್ಪು ಅಟ್ಯಾಕ್ ಮಾಡುವಾಗ ಇಲ್ಲಿ ಇದ್ರು ಕಾಣ್ತದೆ ಅವರು ಮಾಯಿಪ್ಪಾಡಿಯಲ್ಲಿ. ಹೈದರಾಲಿ ಇಲ್ಲಿವರೆಗೆ ಬಂದಿದ್ದಾನೆ. ಇಲ್ಲಿ ಮೊಗಬೈಲು ಪಾಡಿಯಲ್ಲಿ ಇದನ್ನು ಹುಡಿ ಮಾಡಿದ, ಶಿವ ದೇವಸ್ಥಾನ ಇತ್ತು. ಹುಡಿ ಮಾಡಿ ಎಡನೀರಿಗೆ ಹೋದ. ಅದೇ ಹೇಳ್ಬೋದು. ಎಡನೀರಿಗೆ ಹೋಗಿ ವಿಷ್ಣು ಮಂಗಲವನ್ನು ಹುಡಿ ಮಾಡಿದ. ಇವು ಬರುವುದು ಗೊತ್ತಾಗಿ ಎಡನೀರು ಸ್ವಾಮಿಗಳು ಈ ದೇವರನ್ನು ಮತ್ತು ಅಲ್ಲಿ ಚಿನ್ನ ಬಂಗಾರಗಳನ್ನೆಲ್ಲ ಗಾಡಿಯಲ್ಲಿ ಹಾಕಿ ತ್ರಿಜಂಬರಕ್ಕೆ ಹೋಗಿ ಕೂತರು. ಅವರ ಮೂಲ ಮಠಕ್ಕೆ ಹೋಗಿ ಕೂತರು. ಬರ್ತಾನೆ ಗೊತ್ತಾಗಿ ಕೊಳ್ಳೆ ಹೊಡಿತಾ ಅಂತ ಗೊತ್ತಾಯ್ತು. ಹಾಗೆ ಅವರು ಹೋದ್ರು. ಹಾಗೆ ವಿಷ್ಣು ಮಂಗಲವನ್ನು ಹುಡಿ ಮಾಡಿದ. ವಿಷ್ಣು ಮಂಗಲಿಗೆ ದೇವಸ್ಥಾನ. ಮತ್ತೆ ಅಲ್ಲೊಂದು ಈಗ ಒಂದು ಪಳ್ಳಿ ಹತ್ರ ಒಂದು ದೇವಸ್ಥಾನ ಆಗ್ತಾ ಉಂಟು, ಅದನ್ನು ಹುಡಿ ಮಾಡಿದ. ಮೋಪಾಲ ದೇವಸ್ಥಾನ ಹುಡಿ ಮಾಡಿದ. ಅಲ್ಲಿ ಹಾಗೆ ಹೀಗೆ ಬೇಕಲಾಗಿ ಹೋದ. ಇಷ್ಟೆಲ್ಲ ಹುಡಿ ಮಾಡಿ ಈ ವಿಷ್ಣು ಮಂಗಲವನ್ನು ನಂತರ ಸಚ್ಚಿದಾನಂದ ಭಾರತಿ, ಈಗ ಮೊದಲ ಸಚ್ಚಿದಾನಂದ ಭಾರತಿಗಳು ಅದನ್ನು ಪುನರ್ ಕಟ್ಟಿಸಿದ್ರು. ಮೋಪಾಲ ಇವಾಗ ಪ್ರತಿಷ್ಠೆ ವ್ಯವಸ್ಥೆಗಳೆಲ್ಲ ಆಗ್ತಾ ಇದೆ. ಅದರ ಪುನರ್ ನಿರ್ಮಾಣ ಚಟುವಟಿಕೆ. ಅಲ್ಲಿ ಕೊಯ್ಲು ಕೋಟೆ ಉಂಟು, ಅದೆಲ್ಲ ಆಗಿ ಅಲ್ಲೇ ಹೋದದ್ದು. ಅಲ್ಲಿ ಮಾಡ್ಲಿಲ್ಲ. ಅಲ್ಲಿ ಸ್ವಲ್ಪ ಈ ಕೋಟೆ ಅವರು ಇದ್ರು, ಕೊಯ್ಲು ಕೋಟೆ. ಈ ಕಿರ್ನಾಯಕರು ಅಲ್ಲೆಲ್ಲ ಕೋಟೆ ಮಾಡಿದ್ದಾರೆ. ಹೌದೌದು, ಕುಂಬಳೆ ಕೋಟೆ, ಕೊಯ್ಲು ಕೋಟೆ, ಬೇಕಲ್ ಕೋಟೆ, ಮತ್ತೆ ಬಂದರ್ಕದಲ್ಲಿ ಕೋಟೆ, ತುಂಬಾ ಕೋಟೆಗಳು ಮಾಡಿದ್ದಾರೆ. ಇಲ್ಲಿ ಬೋಯ್ಕಾನದ ಹತ್ರ ಒಂದು ಕೋಟೆ, ಕೊಯ್ಲು ಕೋಟೆ ಆ ಕೋಟೆ. ಅದೇ ಹನುಮಂತ ದೇವಸ್ಥಾನ ಕೋಟೆ ಒಳಗೆ ಎಲ್ಲಾ ಕೋಟೆಯ ಒಳಗೂ ಕೂಡ ಒಬ್ಬ ವೀರ ಹನುಮಾನ ದೇವಸ್ಥಾನ ಇರುತ್ತದೆ. ಮತ್ತೆ ಈ ಏನು ಕೋಟೆಯವರು ಅಥವಾ ಅವನೊಟ್ಟಿಗೆ ಬಂದ ಇಕ್ಕೇರಿ ನಾಯಕರೊಟ್ಟಿಗೆ ಬಂದ ಈ ಇಕ್ಕೇರಿ ನಾಯಕರ ಸೈನಿಕರಾಗಿದ್ದವರು ಕೋಟೆಯವರು. ಅಂದ್ರೆ ಕೋಟೆ ಕಟ್ಟಿ ಅವರು ನೋಡ್ಕೊಳ್ಳುವ. ಅವರ ಈ ಯುದ್ಧದ ಅವರ ಇತಿಹಾಸ ಹೇಳುವುದೇನು ಅಂದ್ರೆ ರಾಜ್ಯವನ್ನು ಅಥವಾ ರಾಜನನ್ನು ಸಂರಕ್ಷಿಸುವಂತಹದ್ದು. ಆ ಸಂರಕ್ಷಣೆಯ ಒಂದು ಪ್ರತೀಕವಾಗಿ ಯುದ್ಧದ ದೇವತೆಯಾಗಿ ಅವರು ಹನುಮಂತನನ್ನು ಆರಾಧಿಸ್ತಿದ್ರು ಎನ್ನುವುದಕ್ಕೆ ಪುರಾವೆಯಾಗಿ ಅವತ್ತು ಎಲ್ಲಾ ಕೋಟೆಯಲ್ಲಿ ಇವತ್ತು ನಾವು ಹನುಮಂತನನ್ನು ಕಾಣ್ತಾ ಇದ್ದೇವೆ. ಈ ಪೈಕಿ ಇವಾಗ ಕುಂಬಳೆಯ ಕೋಟೆಯಲ್ಲಿ ಮಾತ್ರವೇ ದೊಡ್ಡ ರೀತಿಯಲ್ಲಿ ಹನುಮಂತನ ಆರಾಧನೆ ಎನ್ನುವಂತದ್ದು ಕಾಣ್ತಾ ಇರುವಂತದ್ದು. ಬಾಕಿಯಲ್ಲಿ ಕೂಡ ಇವತ್ತು ಬೇಕಲ ಕೋಟೆಯಲ್ಲಿ ಸಣ್ಣ ಮಟ್ಟಿನ ಪೂಜೆ ಎಲ್ಲ ನಡೀತದೆ. ಅಲ್ಲಿ ಹನುಮಂತ ಉಂಟು, ಅಲ್ಲಿ ಪೂಜೆ ಎಲ್ಲ ನಡೀತದೆ. ಅಂದ್ರೆ ಇದು ಸ್ವಲ್ಪ ಇಲ್ಲಿ ಜೀರ್ಣೋದ್ಧಾರ ಮಾಡಿ ದೊಡ್ಡದು ಮಾಡಿದ್ರೆ ಅಲ್ಲಿ ಕುಂಬಳೆಯಲ್ಲಿ ಕಮಿಟಿ ಎಲ್ಲ ಮಾಡಿ ಕೋಟೆಯವರೆಲ್ಲ ಸೇರಿ ಅಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಉಂಟು. ಮಲ್ಲಿಕಾರ್ಜುನ ಮತ್ತೆ ಇದ್ದಿದ್ದ ಈಗ ಮಹಾಮಾಯದ ನಂತರ ಮಾಡಿದ್ದು ಕಾಣ್ತದೆ. ಅವರ ಆರಾಧನೆ ಮಹಾಮಾಯಿ ಅಲ್ಲ ಕೋಟೆಯವರು. ಹಾಗೆ ಅಲ್ಲಿ ಜೀರ್ಣೋದ್ಧಾರ ತುಂಬಾ ಇತ್ತು. ಬೇಕಳ ಹಾಗೆ ಇತ್ತು. ಮತ್ತೆ ಕಾಸರಗೋಡು ಕೋಟೆ ಉಂಟು. ಇದೆಲ್ಲ ಇಕ್ಕೇರಿ ನಾಯಕರು ಕಟ್ಟಿದಂತ ಕೋಟೆಗಳು. ಅವರು ಎಲ್ಲಿಯವರು ತಲಚೇರಿಯವರೆಗೆ ಹೋಗಿದ್ದಾರೆ. ಅಲ್ಲಿಯವರೆಗೆ ಟಿಪ್ಪು ಹೋಗಿ ಹೊಡೆದಿದ್ದಾರೆ. ಅದರ ನಂತರ ಈಗ ತಿರುವಾಂಕೂರಿಗೆಲ್ಲ ಟಿಪ್ಪಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅದರಿಂದ ಜಾತಿಗೆ ಆಗಿದ್ರೆ ಅರಸುಗಳು ಗಟ್ಟಿ ಬಹಳ ಸತ್ಯದ ಒಂದು ನೆಲ ಅಂತೇಳಿ ಕರೆಯಲ್ಪಡುತ್ತದೆ. ಅನಂತ ಪದ್ಮನಾಭನ ಆ ಒಂದು ಶಕ್ತಿ ಇದೆ ಅಂತೇಳಿ ಅವರು ಈಗ ಮಿಕ್ಕುಳಿದ ರಾಜರಲ್ಲ ನಮ್ಮದೇ ರಾಜ್ಯ ಅಂತ ಆಳಿದ್ರೆ ತಿರುವಾಂಕೂರು ಅರಸ ಮಾತ್ರ ಅದು ಪದ್ಮನಾಭನ ರಾಜ್ಯ ಅಂತೇಳಿ ಆಳಿದ್ದು ಅಂತೇಳಿ ಇತಿಹಾಸ ಹೇಳುವುದಾಗೆ. ಇವತ್ತಿಗೂ ಕೂಡ ಪದ್ಮನಾಭ ಸ್ವಾಮಿಯದ್ದೇ ನೆಲ ಅಂತ ಹೇಳಿ ಅವರು ಮಾರಿ ಸಿಂಪಲ್ ಜೀವನ, ತುಂಬಾ ಸಿಂಪಲ್. ಹಾಗೆ ತುಂಬಾ ಉಳಿಸಿದ್ದಾರೆ ಅವರು. ಯಾರು ಖರ್ಚು ಮಾಡಲಿಲ್ಲ. ತಿರುವಾಂಕೂರು ಅರಸರು ಅವರು ಸಿಕ್ಕಿದನ್ನೆಲ್ಲ ಪದ್ಮನಾಭನ ಭಂಡಾರದಲ್ಲಿ ಇಟ್ಟಿದ್ದಾರೆ. ಈಗ ಅದು ಸಂರಕ್ಷಿಸಿ ಇಟ್ಟಿದ್ದಾರೆ. ಅವರು ದೇವಸ್ಥಾನಕ್ಕೆ ಬಂದು ಒಂದು ಬಡಗು ಬಾಗಿಲಲ್ಲಿ ಅವ್ರು ಬಂದು ದೇವರ ದರ್ಶನ ಮಾಡಿ ಸಿಂಪಲ್ ಆಗಿ ಒಂದು ಮುಂಡು ಒಂದು ಶಾಲು ಹೊತ್ತುಕೊಂಡು ಈಗಲೂ ಸಹ ಆ ಸಂಪ್ರದಾಯ ಇರ್ತಿತ್ತು. ನಾನು ಒಂದು 20 ವರ್ಷ ಮೊದಲು ನೋಡಿದ್ದೇನೆ. ಈಗಲೂ ಇದೆ ಅದು, ಈಗಲೂ ಇದೆ. ಈಗ ನಾವು ಕಳೆದ ಇತ್ತೀಚೆಗೆ ನಾವು ಅದನ್ನು ನೋಡಿ ಗಮನಿಸಿದ್ದೇವೆ ಹೋಗಿರುವ.
ಆಗ ಈ ತಿರುವನಂತಪುರ ದೇವಸ್ಥಾನ ಅನಂತಪುರದಿಂದ ಹೋಗಿ ಹೌದು ಅಂತ ಒಂದು ಇತಿಹಾಸ ಇದೆ. ಅಂತ ಒಂದು ಇತಿಹಾಸ ಉಂಟು. ಅದು ಕೊಕ್ಕಡದ ಒಂದು ಸ್ವಾಮೀಜಿ ಇಲ್ಲಿ ಬಂದು ಅನಂತಪುರದಲ್ಲಿ ಕೂತರು. ಅವರಿಗೆ ನಂತರ ಇಲ್ಲಿಂದ ಕೃಷ್ಣನೊಟ್ಟಿಗೆ ಹೋದ್ರು ಅಂತ ಒಂದು. ಹೌದು, ಈಗ ಕಳೆದ ಒಂದು ವಾರದ ಹಿಂದೆ ನಮಗೆ ವೀರೇಂದ್ರ ಬ್ರಹ್ಮಚಾರಿ ಅಂತ ಮಾಧ್ಯಮದಲ್ಲಿ ಸಿಕ್ಕಿದ ಮಾಹಿತಿ ಅದು. ಈಗ ಹೊಸ ಒಬ್ಬ ಯುವಕ ಬೆಂಗಳೂರಿನಲ್ಲಿ IT ಯಲ್ಲೆಲ್ಲ ಉದ್ಯೋಗದಲ್ಲಿದ್ದವ ತಿರುವನಂತಪುರದ ಅನಂತ ಪದ್ಮನಾಭ ಸ್ವಾಮಿಯ ಮುಖ್ಯ ಪುರೋಹಿತರ ಕೊಕ್ಕಡದ ಸ್ವಾಮಿ ಇಲ್ಲಿ ಬಂದು ತಪಸ್ಸು ಮಾಡಿದೆ. ಇಲ್ಲಿ ಕೊಕ್ಕಡದ ಅದೇ ಪರಂಪರೆಯವರಾಗಿರ್ಬೋದು. ಕೊಕ್ಕಡ ಅಂದ್ರೆ ಉಜಿರೆ ಹತ್ರ, ಅಲ್ಲಿ ಪರಂಪರೆಯವರು ಬಂದು ಇಲ್ಲಿ ಅನಂತಪುರದಲ್ಲಿ ಇದು ಮಾಡಿ ಜಪ ಇದು ಮಾಡಿಕೊಂಡಿದ್ರು. ಅಲ್ಲಿಂದ ನಂತರ ತಿರುವನಂತಪುರದಲ್ಲಿ ಹೋಗಿ ದೇವರ ಜೊತೆಗೆ ಅವರು ಕೂಡ ಅಲ್ಲಿಗೆ ಅದು ಆ ಪರಂಪರೆಯವರು. ಯಾವುದು ಈಗ ಸಹ ಪೂಜೆ ಅವರಿಗೆ ಮೇನ್ ಪೂಜೆ ಅಲ್ಲಿ. ಸರಿ, ಇಲ್ಲಿ ಪೂಜೆ ಬೇರೆ ಬೇರೆ ಆದ್ರು. ಇದು ಮಾಯಪಾಡಿಯ ಸುಪರ್ದಿಗೆ ಬಂತು ಈ ದೇವಸ್ಥಾನ. ಹಾಗೆ ಅದು ಬೇರೆ ಬೇರೆ ವರ್ಗಕ್ಕೆ ಹೋಯ್ತು. ಅಲ್ಲಿ ಈ ದೇಲಂಪಾಡಿ ತಂತ್ರಿಗಳಿದ್ದಾರಲ್ಲ, ಅವರು ಇಲ್ಲಿಂದ ಬಂದದ್ದು. ಇಲ್ಲಿ ಆಚೆಯಿಂದ ಬಂದು ಇಲ್ಲಿ ಕೂತರು. ಎಲ್ಲಿ? ಕೇರಳದಿಂದ? ಕೇರಳ ಅಲ್ಲ, ಕರ್ನಾಟಕದ ಮೂಡುಬಿದ್ರೆ ಆಚೆ. ಅವರದ್ದು ಮೂಲ ಅಲ್ಲಿ ಗೋಪಾಲಕೃಷ್ಣ ದೇವಸ್ಥಾನ ಉಂಟು. ಅಲ್ಲಿಂದ ಅಣ್ಣ ತಮ್ಮಂದಿರು ಇಬ್ಬರು ಬಂದು ಅಣ್ಣನನ್ನು 200 ಮನೆಯಲ್ಲಿ ಸಂತಾನ ಇರಲಿಲ್ಲ. ಅಣ್ಣನ ಅವರು ದತ್ತಕ್ಕೆ ತೆಗೆದರು. ತಮ್ಮ ಅನಂತಪುರ ದೇವಸ್ಥಾನದಲ್ಲಿ ಇದ್ರು. ಆಗ ಇಲ್ಲಿ ಈ ತಂತ್ರದ ವಿಷಯದಲ್ಲಿ ಸ್ವಲ್ಪ ಚರ್ಚೆಗಳೆಲ್ಲ ಅವಾಗ ಜಾಸ್ತಿ ಇತ್ತು. ಆಗ ಇಲ್ಲಿಗೆಲ್ಲ 60 ತಂತ್ರಿಗಳು, ಮೊದಲು 60 ತಂತ್ರಿ ಈ 4 ದೇವಸ್ಥಾನಗಳಿಗೆ ಏನೋ ಒಂದು ವಿಷಯದಲ್ಲಿ ಅದು ತಪ್ಪಿ ಹೋಯ್ತು. ಯಾವುದು ತಂತ್ರ ಬೇರೆಯವರಿಗೆ ಕೊಡಬೇಕಾಗಿ ಬಂತವರಿಗೆ, ಯಾವುದಂತ ಹೇಳಿದ್ರೆ ಕೊಡಬೇಕಾಗಿ ಬಂತು. ಆಗ ಅರಸರು ನೀವು ಹೇಗೆ ಕೊಟ್ರಿ ಅಂತ ಕೇಳಲಿಕ್ಕೆ ಅವರನ್ನು ಕರೆದ್ರು. 60ನವರಿಗೆ ಉತ್ತರ ಕೊಡ್ಲಿಕ್ಕೆ ಆಗದೆ ಅಲ್ಲಿಗೆ ಹೋಗ್ಲಿಲ್ಲ. ಎಲ್ಲಿಗೆ? ಅರಸರಲ್ಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಆಗ ಊರಿನಲ್ಲಿ ಜಾತ್ರೆ ಮಾಡ್ಬೇಕಲ್ಲ, ಇನ್ನೇನು ಮಾಡೋದು ಅಂತ ಅರಮನೆಗೆ ಸಂಬಂಧಪಟ್ಟ ನಮ್ಮವನ್ನು ಕೇಳಿದರು. ಆಗ ನಾವು ಹೇಳಿದ್ದು, ಇಲ್ಲಿ ಒಬ್ರು ತಂತ್ರಿಗಳೀಗ ಅನಂತಪುರದಲ್ಲಿ ಇದ್ದಾರೆ, ಅವರು ಇಲ್ಲಿಂದ ಬಂದದ್ದು, ಅವರು ತಂತ್ರಿ ವರ್ಗ, ಮತ್ತೆ ಹಾಗೆ ಅವರಿಗೆ ಕೊಡಬಹುದು ಅಂತ ನಾವು ಹೇಳಿದೆವು. ಆ ಪ್ರಕಾರ ಅವರಿಗೆ ತಂತ್ರ ಅನಂತಪುರದಲ್ಲಿ ಕೊಟ್ಟಿತ್ತು. ಯಾವುದು ಈ ದೇವಸ್ಥಾನಗಳಿಗೆ ಇವರು ಬರದ ಕಾರಣ, ಯಾರು ಉತ್ತರ ಹೇಳಲಿಕ್ಕೆ ಆಗದ ಕಾರಣ ಅವರಿಗೆ ಅರಮನೆಗೆ ಬರ್ಲಿಕ್ಕೆ ಆಗಲಿಲ್ಲ. ಹಾಗೆ ಈ ತಂತ್ರವನ್ನು ದೇಲಂಪಾಡಿಯವರಿಗೆ ಕೊಟ್ಟರು. ಅವರು ಬಂದ ನನಗೆ ಹಾಗೆ ಈ ಸೀಮೆ ತಂತ್ರ ಅವರಿಗೆ ಹೋಯ್ತು. ದೇವಸ್ಥಾನಗಳ ಇದಕ್ಕೆಲ್ಲ ದಾಖಲೆಗಳು ಬಹುಶಃ ಇರ್ಬೇಕಲ್ಲ. ದಾಖಲೆಗಳು ಸ್ವಲ್ಪ ಇರಬಹುದು. ದೇಲಂಪಾಡಿ ತಂತ್ರಿಗಳ ಒಂದು ಇದರಲ್ಲಿ ಸ್ವಲ್ಪ ಉಲ್ಲೇಖ ಉಂಟು. ಹೇಗೆ ಬಂದ್ರು ಅಂತ ಅವರು ಅಲ್ಲಿಂದ ಬಂದದ್ದು, ಇಲ್ಲಿಂದ ಆ ಸ್ಥಳದಿಂದ ಬಂದು ಅನಂತಪುರದಲ್ಲಿ ಇದ್ದರು. ಮೂಡಬಿದಿರೆ ಸಮೀಪ ಯಾವುದೋ ಒಂದು ಅದು ಉಂಟು, ನಾನು ಹೇಳುವುದು ಈಗ. ಅಲ್ಲಿಂದ ಬಂದು ಅವರು ಆ ಗ್ರಂಥದಲ್ಲಿ ಕೆಲವು ಉಲ್ಲೇಖ, ಅವರಿಗಿದ್ದ ದೇವಸ್ಥಾನಗಳು, ಅವರಿಗೆ ತಂತ್ರ ಮಾಡುವಂಥ ದೇವಸ್ಥಾನಗಳೆಲ್ಲ ಉಂಟು. ಹಾಗೆ ಅದು ನಾವು ಅರಸರು ಸೇರಿ ಅವರಿಗೆ 8 ಮನೆ, ನಂತರ 8 ಮನೆಯವರು. ಅದಕ್ಕೆ ಪ್ರಧಾನವಾಗಿ ನಾವು ಅರಮನೆಗೆ ನಾವೇ ಪ್ರಧಾನ, ಯಾವುದು ಪವಿತ್ರ ಪ್ರಾಣಿಗಳು. ಮತ್ತು ಅವರು ಕೇಳುವುದು ನಮ್ಮ ಹತ್ರ, ಇನ್ನು ಏನು ಮಾಡುವುದು ಅಂತ, ಏನು ವ್ಯವಸ್ಥೆ ಮಾಡುವುದು, ಇನ್ನು ಜಾತ್ರೆಗಳು ನಡಿಬೇಕಾಗ್ತದೆ, ಅವರು ಬರಲಿಲ್ಲ. ಅದರಿಂದ ಹೀಗೆ ಒಂದು ವ್ಯವಸ್ಥೆ ಮಾಡಿದೆ ಆ ಕಾಲದಲ್ಲಿ. ಅದು ಕೈ ಬಟ್ಟಲು ತಂತ್ರಿಗಳಿಗೆ ಕೊಡಬೇಕಷ್ಟೆ. ಹಾಗೆ ಈ ಇವರೊಟ್ಟಿಗೆ ಬಂದ ಅಣ್ಣ 200 ಈ ತಂತ್ರಿಗಳ ಕುಟುಂಬವೇ. ಅವರು ಇವರಿಗೆ ಕೈ ಭಟ್ರು ಕೊಟ್ಟರು ಅಂತ ಇತಿಹಾಸ ಹೇಳ್ತದೆ. ಯಾರಿಗೆ? ಅನಂತಪುರದಲ್ಲಿದ್ದ ದೇಲಂಪಾಡಿ ವಿಭಾಗಕ್ಕೆ ಎಡಪದವು ಅವರು ಎಡಪದದಿಂದ ಇಲ್ಲಿಗೆ ಬಂದದ್ದು. ಆ ಕಾಲದಲ್ಲಿ ಇಲ್ಲಿ ಎಡಪದದಿಂದ ಅನಂತಪುರಕ್ಕೆ ಬಂದು ಪೂಜಾದಿಗಳನ್ನು ಮಾಡ್ತಿದ್ರು. ಆಗ ರಾಜರ ಅನಿವಾರ್ಯ ಅವರಿಗೆ ಇದಿಲ್ಲ, ಖರ್ಚಿಗಳು ಆ ಕಾಲದಲ್ಲಿ ಕಷ್ಟ ಅಲ್ಲ. ಅಂತದೇ ಒಂದು ಅನಿವಾರ್ಯ ಬರುವಾಗ ತಂತ್ರಸ್ಥಾನ ಅವರಿಗೆ ಲಭ್ಯವಾಯಿತು. ಹಾಗೆ ಲಭ್ಯವಾದ ತಂತ್ರಸ್ಥಾನ ಅದು. ಅವರಿಗೆ 200 ಇವರ ಅಣ್ಣ ಅವರಿಗೆ ಅನಂತಪುರದಲ್ಲಿ ಕೈ ಭಟ್ರು ಕೊಟ್ಟರು ಅಂತ ಒಂದು ಪ್ರತೀತಿ.
ಈ ಬಹುಶಃ ಎಡನೀರಿನ ಮಠದ ಒಂದು ಪರಂಪರೆ ಕೂಡ ಅನಂತಪುರಕ್ಕೆ ಸಂಬಂಧ ಇದೆ ಅಂತೇಳಿ. ಹೌದು, ಎಡನೀರಿನ ಪರಂಪರೆಯವರು ಅಲ್ಲಿ ಇದ್ರು. ಅಲ್ಲಿ ಉಂಟಲ್ಲ, ಅಲ್ಲಿ ಅವರು ಹೇಗೆ ಬಂದ್ರೆ ಅಲ್ಲಿ ಪೂಜೆ ಮಾಡ್ತಾ ಇದ್ರು ಅಲ್ಲಿ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಎಡನೀರಿನ ಪರಂಪರೆ ಇತ್ತು, ಅಲ್ಲಿ ಸಹ ಇತ್ತು, ಮಠ ಆಗ ಸಹ ಇತ್ತು, ಇಲ್ಲಿ ಸಹ ಹೇಗೆ ಒಂದು ಅಡಿಗೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಅಲ್ಲಿ ಪೂಜೆ ಮಾಡ್ತಿದ್ರು. ಅದು ಅಲ್ಲಿ ಅವರ ಶಂಖ ಇತ್ತು, ಬಲಮರಿ ಶಂಖ, ಮತ್ತೆ ಇದೆಲ್ಲ ಆಯ್ತು. ಅದು ಅಂತ ಒಂದು ಐತಿಹ್ಯ ಕೂಡ ನಮಗೆ ಉಂಟು. ಸ್ವಾಮಿಗಳಲ್ಲಿ ಇದ್ರು, ಪೂಜೆ ಮಾಡ್ತಾ ಇದ್ರು, ಆಮೇಲೆ ಆಚೆ ಈಚೆ ಹೋಗಿ ಬರ್ತಾ ಇದ್ರು ಅಂತ ಅದೊಂದು ಐತಿಹ್ಯ. ಹೌದು. ಈಗ ಮುಖ್ಯವಾಗಿ ಇದಿಷ್ಟು ವಿಷಯಗಳು ಅಂದ್ರೆ ಮಾತಾಡ್ತಾ ಹೋದ್ರೆ ಅನೇಕ ವಿಷಯಗಳನ್ನು ಕೆದಕಿದಷ್ಟು ಇದು ಮುಗಿಯುವುದಿಲ್ಲ. ಇತಿಹಾಸದ ವಿಷಯಗಳು ಅನ್ನುವಂಥದ್ದು ಒಂದೊಂದು ವಿಷಯಕ್ಕೂ ಒಂದೊಂದು ಕಥೆ ಇದೆ, ಇನ್ನು ಇದೆ, ತುಂಬಾ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ. ಈಗ ನಾನು ಕೆಲವು ಈ ವಿಷಯಗಳು ಮಂತ್ರಿಗಳ ವರ್ಗ ಇದೆಲ್ಲ ಹೇಳಿದಾಳೆ, ಇಲ್ಲಿಂದ ಹೋದದ್ದು ಇದೆಲ್ಲ ನಾವು ಆ ಕಡೆಯಿಂದ ಬಂದದ್ದು, ಇದಕ್ಕೆಲ್ಲ ನಮ್ಮ ಹಿರಿಯರು ಹೇಳಿದ್ದಾರೆ. ಮತ್ತೆ ವೆಂಕಟರಾಜ ಪುಣಿಚಿತ್ತಾಯರು, ಶೀರ್ಷದೇವಿತ್ತಾಯರು, ಇವರದೆಲ್ಲ ನಾವು ಒಂದು ಸಭೆ ಸೇರಿ ಇದನ್ನೆಲ್ಲ ನಿರ್ಣಯ ಹೀಗೆ ಹೇಗೆ ಅಂತ ಅವರು ಕೆಲವು ಆಧಾರಗಳನ್ನು, ವೆಂಕಟರಾಜ ಪಂಡಿತಾಯರು ತುಂಬಾ ಆಧಾರಗಳಿತ್ತು, ಅದನ್ನೆಲ್ಲ ಹುಡುಕಿ ಮಾಡಿ ಹೀಗೆ ನಾವು ನಿಶ್ಚಯ ಮಾಡಿಕೊಂಡದ್ದು. ಇದು ಹೀಗೆ ಹುಡುಕುತ್ತಾ ಹೋದ್ರೆ ಅನೇಕ ವಿಷಯಗಳು ನಮ್ಮಿಂದ ಇವತ್ತು ಮರೆಯುತ್ತಾ ಇದೆ. ನಿಮ್ಮಂತ ಹಿರಿಯರಿಂದ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹದ್ದು, ಮತ್ತೆ ಹೊಸತ್ತು ಯುವ ಜನಾಂಗಕ್ಕೆ ಅಥವಾ ಎಲ್ಲರಿಗೂ ಅದನ್ನು ತಿಳಿಸಿಕೊಡುವಂತ ಒಂದು ಪ್ರಯತ್ನಗಳನ್ನು ನಾವೀಗ ಮಾಡ್ತಾ ಇರುವಂತದ್ದು. ಇದು ಮಾತಾಡ್ತಾ ಹೋದ್ರೆ ದಿನಗಟ್ಟಲೆ ಮಾತಾಡುವಷ್ಟು ವಿಷಯಗಳು ನಮ್ಮಲ್ಲಿ, ಒಂದೊಂದು ವಿಷಯಕ್ಕೂ ಒಂದೊಂದು ಗಂಟೆ ಅಥವಾ ಒಂದೊಂದು ದಿವಸ ಮಾತಾಡುವಷ್ಟು ವಿಚಾರಗಳು ನಮ್ಮಲ್ಲಿದೆ ಅಥವಾ ನಿಮ್ಮಲ್ಲಿದೆ. ಅದು ವಯೋಸಹಜವಾಗಿ ಕೆಲವೊಮ್ಮೆ ಮರೆಯುತ್ತೇವೆ ನಾವು, ಅದನ್ನು ಪೂರ್ತಿಯಾಗಿ ನೆನಪಿಸಿಕೊಂಡು ಹೇಳಲಿಕ್ಕೆ ಆಗುದಿಲ್ಲ. ನೆನಪಿದ್ದಷ್ಟು ವಿಷಯಗಳು ನಾನು ಹೌದು ಈಗ ಮಾಹಿತಿಗಳು ಇನ್ನೂ ಸಹ ಉಂಟು, ವಿಷಯಗಳು ತುಂಬಾ ಉಂಟು. ಅದು ದಿನಗಟ್ಟಲೆ ಮಾತಾಡುವ ಮುಗಿಯಾದಷ್ಟು ವಿಷಯಗಳು ನಮ್ಮ ಈ ಕುಂಬಳೆ ಸೀಮೆಯಲ್ಲಿ ಮರೆಯಾಗಿದೆ. ಈಗ ಮಾಹಿಪಾಡಿಯಲ್ಲಿ ನಮಗೆ ಪಿತೃಸ್ಥಾನ ಮತ್ತು ಗುರುಸ್ಥಾನ. ಪಿತೃಸ್ಥಾನ ಅಂದ್ರೆ ಅರಮನೆಯಲ್ಲಿ ನಿಸ್ಸಂತತೆ ಆಗುವಾಗ ನಂತರ ನಮ್ಮ ಸಂತಾನವನ್ನು ಅಲ್ಲಿ ವ್ಯವಸ್ಥೆ ಮಾಡಿದ್ದು. ಈಗ ನಾವು ಪಿತೃಸ್ಥಾನಕ್ಕೆ 1966ರವರೆಗೆ ರಾಜ್ಞಿ ಅಂತ ಹೇಳ್ತಾರೆ, ಮತ್ತೆ ಅಮ್ಮರಸುಗಳು ಅಂತ ಹೇಳುವ. ಅವರು ಮದುವೆ ಆಗುದು ನಮಗೆ ತಂದೆ ಸ್ಥಾನ ಆದ ನಾವು ಇಲ್ಲ, ಬಾಕಿ 7 ಮನೆಯವರು ಮದುವೆ ಆಗಿ ಅವರು ಅಮ್ಮರಸು ಹೊರಗೆ ಹೋಗುದಂತಿಲ್ಲ, ಅಲ್ಲೇ ಇರುದು ಅರಮನೆ. ಅಲ್ಲಿ ಹಳಿಯ ಕಟ್ಟು ಯಾರಿಗೆ ಮಾಹಿಪಾಡಿ ಅರಸರಿಗೆ ಹಳಿಯ ಕಟ್ಟು. ಹಾಗೆ ಅವರು ಹೆಂಗಸರು ಹೊರಗೆ ಹೋಗುವಾಗಿಲ್ಲ. ಹಾಗೆ ಅವರಿಗೆ ಅಲ್ಲಿ ಅಮ್ಮರಸಿ ಹುಟ್ಟಿದ ಮಕ್ಕಳಿಗೆ 1966ರವರೆಗೆ ನಮ್ಮ ಮನೆತನವರು ಗಾಯತ್ರಿ ಉಪದೇಶ ತಂದೆಯ ಸ್ಥಾನದಲ್ಲಿ ಕುಳಿತು ಗಾಯತ್ರಿ ಉಪದೇಶ ನಾವು ಮಾಡುದು ಮಕ್ಕಳಿಗೆ. ಅದ್ರ ನಂತರ ಅದು ನಿಂತಿತ್ತು. ಮತ್ತೆ ಅವರು ಮಾಹಿಪಾಡಿ ಅವರಿಗೆ ಗಾಂಧರ್ವ ವಿವಾಹ, ಅರಸರಾದ ಗಾಂಧರ್ವ ವಿವಾಹ. ಅದು ನಾಯರ್ ಫ್ಯಾಮಿಲಿಯನ್ನು ಕೂಡ ಮದುವೆ ಆಗುವಂತ ನಾಯರ್ ಹೆಂಗಸರು ನಮ್ಮವರನ್ನು ಇಟ್ಟುಕೊಳ್ಳುದು. ನಾವು ಮದುವೆ ಆದ ನಮ್ಮ ಸಂತಾನ ಅಲ್ಲ, ಶಿವಳ್ಳಿ. ನಮ್ದು ಗೋತ್ರ ಒಂದೇ, ಅರಮನೆಯದ್ದು ಈಗಿನದು ನಮ್ದು ವಸಿಷ್ಠ ಗೋತ್ರ, ನಮ್ದು ಒಂದೇ ಗೋತ್ರ. ಹಾಗೆ ಈ ಗಂಡು ಮಕ್ಕಳು ಮೊದಲು ಇವರನ್ನ ಅಲ್ಲಿ ಹುಟ್ಟಿದ ಗಂಡು ಮಕ್ಕಳು ಬಳ್ಳಾಳ್ತಿಗಳನ್ನು ಮೊದಲು ಮದುವೆ ಆಗ್ತಿದ್ರು. ನಂತರ ಕ್ರಮೇಣ ನಾಯರ್ಸನ್ನು ಇಟ್ಟುಕೊಳ್ತಿದ್ರು. ಕಡಿಮೆ ಅದು ಹಳೆ ಟಿಕೆಟ್ ಇವರು ತೀರಿ ಹೋದ ಮೇಲೆ ಹೆಂಗಸರೆಲ್ಲ ಆಚೆ ಹೋಗ್ತಿದ್ರು. ನಾಯರ್ ಹೆಂಗಸರು ಅವರ ಮನೆಯಲ್ಲಿ ಇರ್ತದೆ. ಈಗ ವೆಂಕಟೇಶ್ವರ ಹೆಂಡತಿ ನಂತರ ಅಲ್ಲಿಗೆ ಹೋದ್ರು, ಅವರ ಮೂಲ ತಾಯಿ ಮನೆಗೆ. ಈಗ ಅವರು ಮಕ್ಕಳು ಅರಮನೆಯನ್ನು ಹಾಗೆ ಇಟ್ಟುಕೊಂಡಿದ್ದಾರೆ. ಹಾಗೆ ಅವರು ಲೆಕ್ಕ ಪ್ರಕಾರ ಅವರ ತಾಯಿ ಮನೆಗೆ ಹಳೆ ಕಟ್ಟಲ್ಲ ಹೆಂಗಸರಿಗೆ, ಹಾಗೆ ಅವರು ಹೋಗುದು. ಅದು ಈಗ ಆಧುನಿಕ ವ್ಯವಸ್ಥೆಗೆ ಅನುಸಾರವಾಗಿ ಅವರು ಇಲ್ಲಿ ಇದ್ದಾರೆ. ಇದಷ್ಟು ಇಂಥ ಮಾತಾಡ್ತಾ ಹೋದ್ರೆ ಅನೇಕ ವಿಷಯಗಳು ನಿಮ್ಮ ಬಾಯಿಂದ ಸಂಗ್ರಹಿಸಿ ಅರಮನೆ ಎಲ್ಲಾ ವಿಚಾರಗಳಿಗೂ ನಾವು ನಮ್ಮ ಹತ್ರ ಕೇಳಿದವರು ನಾವು ಇದ್ದು ನಿಶ್ಚಯ ನಾವು 8 ಮನೆಯವರನ್ನು ಸೇರಿಸ್ಕೊಳ್ತೇವೆ ಎಲ್ಲ ವಿಷಯಗಳಿಗೂ. 8 ಮನೆ ಈಗ ಕ್ಷೇತ್ರಗಳು ಇದೆಲ್ಲ ಬರ್ತದೆ, ಕೆಲವು ತಕರಾರುಗಳು. ಈಗ ತಾಂತ್ರಿಕ ದೇರಂಪಾಡಿ ತಂತ್ರಿಗಳಿಗೆ ಮಕ್ಕಳು ಇರಲಿಲ್ಲ, ಹಾಗೆ ನಂತರ ಬಂತು. ಹಾಗೆ ನಾವು ಸಭೆ ಸೇರಿ ಈ ಗಣೇಶ ನಂತರಿಗಳಿಗೆ ನಾವು
ತಂತ್ರ ಕೊಡಿಸಿದ್ದೇವೆ ಮನೆಪಾಡಿಯಲ್ಲೇ ಸೇರಿ ಅವರು ಇದ್ದುಕೊಂಡು ನಾವು ಇದ್ದುಕೊಂಡು ತೀರ್ಮಾನ ಮಾಡಿದೆವು ಗಣೇಶ ತಂತ್ರಿಗಳಿಗೆ. ಬಹುಶಃ ಈ ಹಿಂದಿನ ದೇಲಂಪಾಡಿ ತಂತ್ರಿಗಳಿಗೆ ಮತ್ತು ನಿಮಗೆ ಬಹಳಷ್ಟು ಅನ್ಯೋನ್ಯತೆಗಳು, ನಿಮ್ಮಲ್ಲಿ ಬಹಳಷ್ಟು ಅನ್ಯೋನ್ಯತೆಗಳು ಇತ್ತು ಅಂತೇಳಿ ಮಾಹಿತಿ. ಹೌದು, ಬಹಳಷ್ಟು ತಂತ್ರಿಗಳು ನಮ್ಮ ತುಂಬಾ ಅನ್ಯೋನ್ಯತೆ ಇತ್ತು. ಅಂದ್ರೆ ಅವರಿಗೆ ಮಕ್ಕಳಿರಲಿಲ್ಲ. ಇನ್ನು ಏನು ಮಾಡುದಂತ ನೀವು ಯಾರ ಹತ್ರ ಹೇಳಬೇಡಿ, ನನ್ನ ಇದೆಲ್ಲ ನಿಮ್ಮ ಹತ್ರ ಕೊಡ್ತೇನೆ. ನನ್ನ ಪಾಲ್ಪಟ್ಟಿ ಅವರ ಗ್ರಂಥಗಳು ಅಂದ್ರೆ ದೇವಸ್ಥಾನದ ಚರಿತ್ರೆ ಇದೆಲ್ಲ ನನ್ನ ಹತ್ರ ಕೊಟ್ಟಿದ್ರು. ಒಂದು 10 ವರ್ಷ ಮೊದಲು ನನ್ನ ಹತ್ರ ಕೊಟ್ರು. ಇದನ್ನ ಯಾರಿಗೆ ಹೇಳಬೇಡಿ, ಯಾರಿಗೆ ತೋರಿಸಬೇಡಿ ಅಂತ ನನ್ನ ಹತ್ರ ಇಟ್ಟು. ಪುಣ್ಯಕ್ಕೆ ಇದು ಆದ ನಂತರ ಇನ್ನೆಂತನು ನೋಡುವ ಗ್ರಂಥಗಳು ನಾನು ಆಗ ಕೊಟ್ಟ ಇದು ನನ್ನ ಹತ್ರ ಹಾಗೆ ಇತ್ತದ್ದು. ಇದನ್ನು ನಾನು ಈಗ ನಾವು ರಾಜೇಂದ್ರ ರಾಯರ ಹತ್ರ ಹೋಗಿ, ಇನ್ನು ಅವರು ತೀರಿ ಹೋದ್ರು, ಇನ್ನು ತಂತ್ರ ಯಾರಿಗೆ ಹೋಗುದು ಅದೇ ಬೇರೆ ಅವರೊಂದು ದತ್ತಕ್ಕೆ ತೆಕ್ಕೊಂಡಿದ್ರು. ದತ್ತಕ್ಕೆ ತೆಕ್ಕೊಂಡ್ರು ಅಂತ ಆದ್ರೂ ದತ್ತ ಹೋಮ ಮಾಡ್ಲಿಲ್ಲ. ಈ ದೇಲಂಪಾಡಿ ತಂತ್ರಿಗಳು 7 ದಿವಸ ಮೊದಲು ನನಗೆ ಸಿಕ್ಕಿದ್ರು. ನೀವು ಬನ್ನಿ ಅಂತ ಹೇಳುವ, ನಾನು ಈಗ ಬರುವುದಿಲ್ಲ, ನಾನು ನನ್ನ ಹುಡುಗನ ದತ್ತಕ್ಕೆ ಅದು ದತ್ತ ಹೋಮ ಮಾಡ್ಲಿಕ್ಕೆ ಹೇಳಲಿಕ್ಕೆ ನೀವು ಬರ್ತಾರೆ ಅಂತ ಹೇಳಿದ್ರು. ಅದು ಅವರು ಹೇಳಿ 7 ದಿವಸದಲ್ಲೇ ತೀರಿ ಹೋದ್ರು. ಹಾಗೆ ದತ್ತ ಹೋಮ ಆಗಲಿಲ್ಲ. ಹಾಗೆ ಇನ್ನು ಏನು ಮಾಡುದು ಅಂತ ಹೇಳಿ ನಮಗೆ ಇದಾಯ್ತು ಸಮಸ್ಯೆ. ಆಗ ಈ ಹುಡುಗ ಕುಟುಂಬದಲ್ಲಿ ಇದ್ದಾರೆ ಅಂತ ನಾವು ಮಾಹಿತಿ ಸಿಕ್ಕಿತ್ತು. ಯಾವುದು ದೇಲಂಪಾಡಿ ಕುಟುಂಬದಲ್ಲಿ ಜನ ಇದ್ದಾರೆ ಅಂತ ಹೇಳಿ ನಾವು ಮಾಹಿತಿ ಕೂಡಲೇ ನಾವು ಅವರಿಗೆ ಮಾಹಿತಿ ಸಿಕ್ಕಿದ ಕೂಡಲೇ ನೀನು ಬೊಜ್ಜ ಮಾಡ್ಬೇಕು, ಯಾರ್ದು ಅವರಿಗೆ ಮೋಕ್ಷ ಶುದ್ಧ ಆಗಬೇಕು, ಕುಟುಂಬ ಶುದ್ಧ ಆಗ್ಲಿಕ್ಕೆ ಗಣೇಶನ ತಂತ್ರಿಗಳನ್ನ ನೀವು ಕೂಡಲೇ ಕುಟುಂಬ ಶುದ್ಧಕ್ಕೆ ಬೇಕಾಗಿ ನೀವು ಬೊಜ್ಜ ಕಾರ್ಯಕ್ರಮ ನೀವು ಮಾಡಬೇಕು ಅಂತ ಅವರು ಮಾಡಿದರು. ನಂತರ ಇದು ಅವರಿಗೆ ಅದನ್ನು ಜವಾಬ್ದಾರಿಯನ್ನು ಅವರಿಗೆ ಹಸ್ತಾಂತರಿಸಲಾಯಿತು. ನಂತರ ಅದನ್ನು ಇನ್ನು ಏನು ಮಾಡುದು ಅಂತೇಳಿ ಮಾಹಿತಿ ನನ್ನ ಸಭೆ ಸೇರಿ, ಹೀಗೆ ಕುಟುಂಬದಲ್ಲಿ ಇರುವಾಗ ನಾವು ಬೇರೆ ಕೊಡ್ಲಿಕ್ಕೆ ಆಗುದಿಲ್ಲ, ಅವರಿಗೆ ಕೊಡಬೇಕು. ಆಗ ಕುಂಟಾರ್ನವರು ಹೇಳಿದ್ರು ಅವರಿಗೆ ಕೊಡ್ಬೇಕು, ಇನ್ನು ಹೊಡೆದು ನಾವು ಬಿಡ್ಲಿಕ್ಕಿಲ್ಲ ಅಂತ ಹೇಳಿದ್ರು. ಹಾಗೆ ಆಗ ನಮಗೆ ಗೊತ್ತುಂಟಲ್ಲ ಯಾರಿಗೆ ಕೊಡ್ಬೇಕು ಅಂತ ಹೇಳಿ. ಆಗ ನಾವು ರಾಜೇಂದ್ರ ಅದಲ್ಲಿ ಜನ ಗಳಿಸಿದ್ರು. ಇದನ್ನು ನಾನು ಒಂದು ಪ್ರತಿ ಅವರಿಗೆ ಕೊಟ್ಟೆ, ಯಾವುದು ಬಾಲಕೃಷ್ಣ ತಂತ್ರಿಗಳು ಕೊಟ್ಟಂತ ಒಂದು ಪ್ರತಿಯನ್ನು ಅವರಿಗೆ ಕೊಟ್ಟು ಇದು ಹೀಗೆ ನಾವು ಮಾಡುವ. ಅವರು ಒಪ್ಪಿದ್ರು. ಇವರನ್ನು ಅದಕ್ಕೆ ದತ್ತಕ್ಕೆ ತೆಗೆದ ಅವರ ತಂದೆಯವರನ್ನು ಒಬ್ಬರು ಇದ್ದರು, ಅವರು ಮತ್ತು ಗಣೇಶ ತಂತ್ರಿಗಳಲ್ಲಿ ಬಂದರು ಮಾಹಿಪಾಡಿಗೆ. ನಾವು ಕೂತು ಚರ್ಚೆ ಮಾಡಿ, ನಿನ್ನೊಂದು ದಿವಸ ನೀವು ಇದಕ್ಕೆ ಉತ್ತರ ಹೇಳಿ, ಅವರು ನಮಗೆ ಸಿಕ್ಕಬೇಕು ಅಂತ ಹೇಳಿದ್ರು. ನಂತರ ಯಾರಿಗೆ ದತ್ತದ ಹುಡುಗ ತಂದೆ ವಿವಾದ ಇತ್ತು, ಆಮೇಲೆ ಅದು ಸುಖಾಂತಿ ಆಯ್ತು. ಗಣೇಶ ತಂತ್ರಿಗಳು ಈಗ ತುಂಬಾ ಕಡೆ ನಿರ್ವಹಿಸ್ತಾ ಇದ್ದಾರೆ, ಅವರು ನಿರ್ವಹಿಸ್ತಾ ಇದ್ದಾರೆ. ಬಹಳ ಯಶಸ್ವಿಯಾಗಿ ತುಂಬಾ ಜನಾನುರಾಗಿಯಾಗಿ ಅವರು ನಿರ್ವಹಿಸ್ತಾ ಇದ್ದಾರೆ ಎನ್ನುವಂತದ್ದು ನಮಗೆಲ್ಲ ಒಂದು ಖುಷಿಯ ವಿಷಯ. ಹೆಚ್ಚು ಜನಪ್ರಿಯರವರು, ಯುವಪ್ರಾಯ. ಅದರ ಜೊತೆಗೆ ಸಮರ ಸುದ್ದಿ ಮುಂದಿನ ದಿನಗಳಲ್ಲಿ ಅವರನ್ನು ಕೂಡ ಮಾತಾಡಿಸಲಿಕ್ಕಿದೆ ಅಂತ ಹೇಳ್ಕೊಂಡು, ಹೀಗೆ ನಾನೀಗ ಹೇಳ್ತಾ ಬಂದೆ, ತುಂಬಾ ವಿಚಾರಗಳು, ಮುಗಿಯದಷ್ಟು ವಿಚಾರಗಳು ನಿಮ್ಮಲ್ಲಿದೆ. ಆದರೆ ಇವತ್ತಿನ ಮಟ್ಟಿಗೆ ಈ ಒಂದು ಸಣ್ಣ ಮಾಹಿತಿಯನ್ನು ನಮಗೆ ಅಂದ್ರೆ ಸರಳವಾಗಿ ನೀಡಿದ್ದಕ್ಕೆ ನಿಮಗೆ ಸಮರ ಸುದ್ದಿ ಏನು ಆನತಮಸ್ತಕನಾಗಿದೆ ಅಂತೇಳಿ ಹೇಳಿಕೊಂಡು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾಹಿತಿಯನ್ನು ನಿಮ್ಮಿಂದ ನಾವು ನಿರೀಕ್ಷಿಸ್ತೇವೆ ಅಥವಾ ನಿಮ್ಮಿಂದ ಮಾಹಿತಿ ಕಲೆ ಹಾಕಿದ್ದು ಸತ್ಯ ಮಾಹಿತಿಗಳು. ಯಾಕೆಂದ್ರೆ ಇದನ್ನು ಆಚೆ ಒಬ್ಬೊಬ್ರು ಹೇಳಿದ್ದಾರೆ, ನಮ್ಮ ಹಿರಿಯರು ಹೇಳಿದ್ದು, ವೆಂಕಟರಾಜ ಪಂಡಿತ ತಾಯರು ಹೇಳಿದ್ದು, ಶೇಷದೇವಿ ತಾಯರು ಹೇಳಿದ್ದು, ಮತ್ತೆ ವೆಂಕಟೇಶ ವರ್ಮ ಅರಸುಗಳು ಅವರು ತುಂಬಾ ಸಮಯ ಅರಸರಾಗಿ ಹೇಳಿದ್ರು. ಅರಮನೆ ವಿಷಯ ಎಲ್ಲ ನನಗೆ ಹೇಳಿದ್ರು. ಮತ್ತೆ ಅರಮನೆ ಮಾಹಿತಿಯದ್ದು ಒಂದು ಪುಸ್ತಕ ಇಲ್ಲಿ ಇತ್ತು, ನಮ್ಮ ಹತ್ರ ಇತ್ತು, ಅಲ್ಲಿಯ ಪದ್ಧತಿಗಳು ಇದೆಲ್ಲ. ಅದು ಈಗಿನ ವೆಂಕಟೇಶ್ವರ ಅರಸುಗಳ ಮಕ್ಕಳಿಗೂ ಈ ನಾವು ಇವರನ್ನು ಅರಸರು ಮಾಡಿದ್ದೇವೆ, ಅವರು ಡಾಕ್ಟರ್ ರಾಮವರ್ಮರನ್ನು. ಅದು ಕೋರ್ಟಿಗೆ ಹಾಕಿದ್ರು. ಅವರು ನಮಗೆ ಮಕ್ಕಳಿಗೆ ಸಿಗಬೇಕು ಅಂತ ಹೇಳಿ ಕೋರ್ಟಿಗೆ ಹಾಕಿದ್ರು. ಆಗ ನನಗೆ ರಾಜರು ನೀವು ಸಾಕ್ಷಿ ಹೇಳ್ಬೇಕು ಅಂತ ಹೇಳಿದ್ರು. ನನಗೆ ಬೇಕಾಗಿ ಸಾಕ್ಷಿ ಹೇಳುವ ಆ ಕೋರ್ಟಿಗೆ ನಾನು 2 ಸಲ ಹೋದೆ. ಮತ್ತೆ ಈ ಪುಸ್ತಕವನ್ನು ಅಲ್ಲಿ ಪ್ರೊಡ್ಯೂಸ್ ಮಾಡಿದೆ, ಇಲ್ಲಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ. ಆ ಪುಸ್ತಕ ನಂತರ ನನ್ನ ಹಿಂದೆ ಬರಲಿಲ್ಲ. ಇದರಲ್ಲಿ ಎಲ್ಲ ಮಾಹಿತಿ, ಅರಮನೆ ಎಲ್ಲ ಮಾಹಿತಿ ಇತ್ತು. ವೆಂಕಟೇಶ ಅರಸಗಳು ಎಲ್ಲ ಮಾಹಿತಿಗಳು ನನಗೆ ಹೇಳಿದ್ದಾರೆ. ನಾವು ಅಲ್ಲಿಗೆ ಸಂಬಂಧಪಟ್ಟವರಲ್ಲ. ಹಾಗೆ ಒಳ್ಳೆಯದು. ರತ್ನಕುಮಾರ್ ಕಾಮಡ್ ಅವರು ಇಷ್ಟು ಹೊತ್ತು ನಮ್ಮ ಜೊತೆ ಮಾಹಿತಿಗಳನ್ನು ಹಂಚಿಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಮೂಲಕ ಖಂಡಿತವಾಗಿ ನಾವು ಪಡೆಯುತ್ತೇವೆ ಅಂತ ಹೇಳಿಕೊಂಡು, ಪ್ರೀತಿಯ ವೀಕ್ಷಕರೇ, ಮುಂದಿನ ದಿನಗಳಲ್ಲಿ
ಇನ್ನಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇಂದಿನ ಈ ಒಂದು ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ಹೊಸ ಎಪಿಸೋಡ್ನೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಈ ವಿಷಯವನ್ನು ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ದಿನನಿತ್ಯದ ಸುದ್ದಿಗಳಿಗಾಗಿ samrasasuದ್ದಿ.com ವೆಬ್ಸೈಟನ್ನು ನೋಡ್ತಾ ಇರಿ ಅಂತ ಹೇಳಿಕೊಂಡು ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ನಮಸ್ಕಾರಗಳು.